ಬಿಟ್ಟು ಬಾ ರಾಜಕೀಯ ಮಾಡೋಣ ಅಂಥೇಳಿ ಈ ಹಲ್ಕಾ ಪೂಜಾರಿ ಹೇಳ್ಯಾನ ನಿನ್ನೆ ದಿನ. ಇದೊಂದು ಚರಂತಿಮಠ ಚಿಲ್ಲರ ವ್ಯಕ್ತಿ ಅಂತ. ಇವ ಹಲ್ಕಾ ಮತ್ತು ಅತ್ಯಂತ ರಾಜಕೀಯಕ್ಕೆ ಅತ್ಯಂತ ಅಯೋಗ್ಯ ವ್ಯಕ್ತಿ ಇವ. ಇವ್ರ ಮನೆಗೆ ಬಂದದ್ದು ಮರೆತೆ ಅಂತ ಕೇಳ್ಯಾನಿವ. ಇವನ ಮನೆಗೆ ಯಾವಾಗ ಹೋಗಿ ನಾನು ನಿಮ್ಮ ಪ್ರೆಸ್ಸಿನ ಜಿಲ್ಲಾಧ್ಯಕ್ಷರಾಗಿದ್ದಂಥ ಮಹೇಶ್ ಅಂಗಡಿಯವರು ನನಗೆ ನಮ್ಮ ಮನೆಗೆ ಬಂದು ಅವ್ರ ಮನೆಗೆ ಟಿಫಿನಿಗೆ ಕರೆದಿದ್ರು ನನಗೆ, ಮಹೇಶ್ ಅಂಗಡಿ ಅವ್ರ ಮನೆಗೆ. ಆಯಿತು ಬರ್ತೀನಿ ಅಂತ ಹೇಳಿದ್ದೆ. ಎಲ್ಲೇ ಜೇನ್ಪೇಟೆಗೆ ಅವ್ರ ಮನೆಗೆ ಇನ್ನೂ ಹಳೆ ಮನೆ ಇದ್ದಾಗ. ಆದರೆ ಇವ ಹೋಗಿ ಆ PH ಪೂಜಾರಿಗೂ ಇನ್ವಿಟೇಷನ್ ಕೊಟ್ಟಾನ ಕಾಣುತ್ತೆ. ಹಿಂಗೆ ಚೇರ್ಮನ್ರು ಕರೆದೀನಿ ಬರ್ತಾರ, ನೀವು ನಮ್ಮ ಮನೆಗೆ ಟಿಫಿನಿಗೆ ಬರ್ರಿ ಅಂತ ಮಹೇಶ್ ಅಂಗಡಿ ಅವ್ರನ್ನ ಕೇಳ್ಕೊಂಡ. ಇವ ಏನು ಮಾಡ್ದ, ನಿಮ್ಮ ಮನೆಗೆ ಯಾಕೆ ಬೇಡ, ನಾನು ಈಗ ಹೊಸದಾಗಿ ಪಾರ್ಟಿಗೆ ಬಂದೀನಿ, ನಮ್ಮ ಮನೆಗೆ ಬರಲಿ ಅವರು ಅಂತ ಹೇಳಿದಂತ ಫೋನ್ ಹಚ್ಚಿ ಮಹೇಶ್ ಅಂಗಡಿ ನನಗೆ ಹೇಳ್ದ. ಆಮೇಲೆ ಇವ PH ಪೂಜಾರಿ ನನಗೆ ಫೋನ್ ಮಾಡ್ದ, ನೀವು ನಮ್ಮ ಮನೆಗೆ ಟಿಫಿನಿಗೆ ಬರಬೇಕು ಅಂತ. ಅವ್ರ ಮನೆಗೆ ಹೋಗಿದ್ದೇನ, ನಂದು ಟಿಫಿನ್ ಆಗಿತ್ತು, ಸ್ವಲ್ಪ ಟಿಫಿನ್ ಮಾಡಿ ಬಂದೆ. ಹಿಂಗೇನು ಪೇಡೆ ಗಿಡೆ ತಿನ್ಸಕ್ಕೆ ಏನು ನನಗೇನು ಹರ್ಕತ್ತಾಗಿತ್ತು ಪೇಡೆ ತಿನ್ಸಕ್ಕೆ. ನಾ ಪೇಡೆ ಒಯ್ಯೋದು ಇಲ್ಲ, ಪೇಡೆ ತಿನ್ನೋದು ಇಲ್ಲ. ಎರಡನೇದ್ದು, ರಾಜಕೀಯ ಸಂಘರ್ಷಕ್ಕೆ ನಾನು ರೆಡಿ ಅಂತ ಹೇಳ್ಯಾನ. ಮೊನ್ನೆ ದಿನ ನಾನು ಇಲ್ಲಿ ಪ್ರೆಸ್ ಮೀಟಿಗೆ ಬರುವಾಗ ಗೋವಿಂದ ಕಾರಜೋಳ ಸಾಹೇಬರು ಫೋನ್ ಮಾಡಿದರು ಚಿತ್ರದುರ್ಗದಿಂದ. ಇಲ್ಲ PH ಪೂಜಾರಿ ಫೋನ್ ಮಾಡಿದ್ದ, ಸಾಹೇಬ್ರ ಹೇಳ್ರಿ ಸಾಕಂತ ಹೇಳ್ರಿ, ಮುಗಿಸ್ರಿ ಅಂತೆ ಫೋನ್ ಮಾಡಿದ್ದ. ಕಾರಜೋಳ ಸಾಹೇಬ್ರು ಹೇಳಿದ್ರು ನನಗೆ, ಇಲ್ಲರಿ ನಾ ಈಗ ಕರೆದುಬಿಟ್ಟೀನಿ, ಇವತ್ತು ಅವ ಏನು ಹೇಳ್ಯಾನ ಅದಕ್ಕೆ ಉತ್ತರ ಕೊಟ್ಟು ಮುಗಿಸ್ತೀನಿ ಅಂತ ಹೇಳ್ದೆ. ಇಲ್ಲಿ ಬಂದು ಕುಂತ್ರೆ ನಮ್ಮ ಕುಮಾರ್ ಎಳ್ಳಿ ಕುಂತಿದ್ದ ನನ್ನ ಮಗ್ಲ ನಿಮ್ಮ ಜೊತೆಗೆ ನಾ ಮಾತಾಡುವಾಗ. ಕುಮಾರ್ ಎಳ್ಳಿ ಗುತ್ತಿಗೆ ಒಂದು ಮಿಸ್ಡ್ ಕಾಲ್ ಬಂತು ಅವನದು, PH ಪೂಜಾರಿದು. ಹೊರಗೆ ಹೋಗಿ ಅವ ಮಾತಾಡ್ದ, ಹೇಳಪ್ಪ ನಿಮ್ಮ ಸಾಹೇಬರಿಗೆ ಸಾಕು ಮುಗಿಸಂತ ಹೇಳು ಅಂತ ಅವನಿಗೆ ವಿನಂತಿ ಮಾಡ್ಕೊಂಡಂತ. ಕುಮಾರ್ ಎಳ್ಳಿಗುತ್ತಿ ಇವತ್ತು ಬರಬೇಕಾಗಿತ್ತು, ಅವರು ಗುಲ್ಬರ್ಗಕ್ಕೆ ಹೋಗ್ಯಾರ. ಇಲ್ಲೇ ಹೊರಗೆ ನಾವು ನಿಮ್ಮ ಆಫೀಸಿನಾಗ ಚಹಾ ಕುಡಿಯುವಾಗ ಆ ಎರಡೂ ಫೋನ್ ತೋರಿಸಿದ, ಎಲ್ಲರಿಗೂ ತೋರಿಸಿದ, ನನಗೊಬ್ಬಗೆ ಅಲ್ಲ. ಮತ್ತು ರಾಜಕೀಯ ಸಂಘರ್ಷ ಮುಂದುವರ್ಸೋದಕ್ಕೆ ಸಿದ್ಧ ನಾವ. ಇದಕ್ಕೆ ಯಾಕೆ ಓಡಾಡ್ತಿ, ಕಾರಜೋಳ ಸಾಹೇಬ್ರಿಗೆ ಹೇಳೋದು, ಕುಮಾರ್ ಎಳ್ಳಿಗುತ್ತಿಗೆ ಹೇಳೋದು ಯಾಕೆ ಮಾಡ್ತೀಯ? ಹಾಂ, ಧೈರ್ಯ ಇದ್ರೆ ನೀ ಮುಂದುವರ್ಸು. ನಾನಂತೂ ಗಟ್ಟಿ ಅದೀನಿ. ನೀ ಎಂದು ಬಂದು ಇಲ್ಲಿ ಬರ್ತಿ, ನಾನು ನಿಮ್ಗೆ ಹೇಳಿಬಿಟ್ಟಿನಿ ನಿನ್ನೆ, ನಿಮ್ದು ಎಷ್ಟೈತಿ ರೊಕ್ಕ ತುಂಬೋದೈತಿ, ಇಲ್ಲಿ ಬಂದು ಕುಂದ್ರೋದೈತಿ ಅಂಥೇಳಿ. ರಾಜಕೀಯ ಸಂಘರ್ಷಕ್ಕೆ ಸಿದ್ಧ, ಸಂಘ ಬಿಟ್ಟು ಹೊರಗೆ ಬಂದು ರಾಜಕೀಯ ಮಾಡಲಿ ನೋಡೋಣ ಅಂತ ಹೇಳ್ತಾನೆ ಇವ. ಏನಿವ ನನ್ನ ಸಂಘದ ಚೇರ್ಮನ್ ಮಾಡ್ಯಾನ, ಇವ ಏನು ನಮ್ಮ ಸಂಘಕ್ಕೆ ಸಂಬಂಧ ಇದ್ದವನ? ಸಂಘ ಬಿಟ್ಟು ಬಾ ಅನ್ನಕ್ಕೆ ನಮ್ಮ ಸದಸ್ಯರ ನನ್ನ ಬಿಡವಲ್ರು. ಮೊನ್ನೆ 2 ವರ್ಷದಿಂದ ಹೇಳಿನ, 32 ವರ್ಷ, ಈಗ 34ನೇ ವರ್ಷ, 32 ವರ್ಷ ಆತಪ್ಪ, ಇನ್ನು ನಾನು ಸಾಕು, ಬೇರೆ ಯಾರನ್ನಾರ ನೋಡ್ಕೋರಿ ಅಂತ ಹೇಳಿದ್ನೆಲ್ಲಿ ಬೇಕಾದ್ರೆ ಇಷ್ಟು ಮಂದಿನ ಕೇಳ್ರಿ ಇಲ್ಲಿದ್ದವ್ರಿಗೆ. KLE ಅವರು ರಾಜಕೀಯ ಮಾಡೋದಿಲ್ಲ, KLE ಸಂಸ್ಥೆಯವರು, BLD ಸಂಸ್ಥೆಯವರು ರಾಜಕೀಯ ಮಾಡೋದಿಲ್ಲ, ಗುಲ್ಬರ್ಗಾದವ್ರು ಮಾಡೋಂಗಿಲ್ಲ, ನಮೋಶಿ ಅವರು ಅದಾರ, ಆಮೇಲೆ ದಾವಣಗೆರೆಯವ್ರು ಮಾಡೋದಿಲ್ಲ. ಯಾವ ರಾಜಕೀಯ ಮಾಡಲಾರ್ದಂಥ ಸಂಘ ಸಂಸ್ಥೆ ಅಧ್ಯಕ್ಷರದಾರ ಪೂಜಾರಿಗೆ ನನಗೆ ಹೇಳಂತೇಳು ಹೇಳ್ರಿ. ಮತ್ತು ಇವ ಸಂಘ ಬಿಟ್ಟು ಬಾ ಅನ್ನಕ್ಕೆ ಇವ ಏನು ಸಂಬಂಧ ಇಲ್ಲ. ಇವ ನಾನು ಚೇರ್ಮನ್ ಮಾಡ್ಯಾನ? ಇವನಿಗೇನು ನೈತಿಕ ಹಕ್ಕದ ನಾನು ಸಂಘ ಬಿಟ್ಟು ಬಾ ಅಂತ ಹೇಳಕ್ಕೆ? ನನ್ನ ನಡವಳಿಕೆ ತಿದ್ದುಕೋಬೇಕು ಅಂತ ಪೂಜಾರಿ ಹೇಳ. ನಿನ್ನ ನಡವಳಿಕೆ ತಿದ್ದುಕೋ ಮೊದಲ. ನೀವು ಪ್ರೆಸ್ಸಿನವರು ಭಾರಿ ಗಟ್ಟಿದ್ದೀರಿ, ನಿಮಗೆ ಪೇಷನ್ಸ್ ಮೆಚ್ಕೋಬೇಕು, ಧನ್ಯವಾದ ಹೇಳ್ಬೇಕು ನಮಗೆ. ನಿನ್ನೆ 1 ತಾಸು ಕೊಡ್ದ, 1 ತಾಸು ಕುಂತಿದ್ದಪ್ಪ ಇಲ್ಲಿ, ಏನೂ ವಿಷಯನೇ ಇಲ್ಲ. ಮಾರಿ ನೋಡಬೇಕಾಗಿತ್ತು, ಹೆಂಗಿತ್ತು ನಾನು ನೋಡಿದೆ ಮಾರಿನ. ಬರೀ ಅದನ್ನೇ ಹೇಳೋದು, ಹೊಳ್ಳೆ ಮುಳ್ಳೆ. ಏನು ವಿಷಯ ಇತ್ತು ಅದರಲ್ಲಿ? ನನಗೇನು ವಿಷಯ ಅಂತೂ ಕಾಣಲಿಲ್ಲ. ನಿಮಗೆ ಬರೀ ರೋಡ್ ಮಾಡೋದು, ಗಟಾರ್ ಮಾಡೋದು, ಲೈಟ್ ಹಾಕ್ಸೋದು ಅಭಿವೃದ್ಧಿ ಅಲ್ಲ ಅಂತ ಹೇಳ್ಯಾನವ. ಅದನ್ನು ಮಾಡಬೇಕು ಹೊಸ ಊರಿಗೆ, ಅದರ ಅವಶ್ಯಕತೆಯಿಂದನೇ ಊರು ಬೆಳೀತದೆ. ಮೂಲಭೂತ ಸೌಲಭ್ಯ ಆದಾಗನೇ ಊರು ಬೆಳೆಯೋದು. ಏನು ಅದರ ಜೊತೆಗೆ
ದೊಡ್ಡ ಉದ್ಯಮ ತಂದು ಉದ್ಯೋಗ ಕೊಡಿಸ್ಬೋದಾಗಿತ್ತು ಅಂತ ಹೇಳ ನೀವು. 5,000 ಎಕರೆ ಜಮೀನು ತೊಗೊಂಡು ನಮ್ಮ ಸಂಘ ಪರಿವಾರಕ್ಕೆ ಹತ್ತಿರ ಇದ್ದಂಥ ಅಗರ್ವಾಲ ಅವರು 30,000 ಕೋಟಿ ಇನ್ವೆಸ್ಟ್ ಮಾಡುವಂಥ ಇಂಡಸ್ಟ್ರೀಸ್ ಇಲ್ಲಿ ಬಂದಿತ್ತು. ಇವರ ಆಪ್ತ ಸ್ನೇಹಿತ HY ಮೇಟಿ ಕಡ್ಲಿಮಟ್ಟಿಯೊಳಗೆ ಒಂದು ಸಾಮೂಹಿಕ ಲಗ್ನದೊಳಗೆ ಟೆಂಪ್ಟ್ ಮಾಡಿ ಭಾಷಣ ಮಾಡಿದ ಅಲ್ಲಿ ಜನರಿಗೆ, ಹಳ್ಳಿ ಮಂದಿಗೆ. ನೀವು ಹೊಲ ಕೊಟ್ರಿ ಅಂದರೆ ನಿಮ್ಮ ಹೆತ್ತ ತಾಯಿ ಮಾರ್ಕೊಂಡಂಗೆ ಅಂಥೇಳಿ. ಆ ರೈತರೆಲ್ಲ ಇನ್ನೂ ಅದಾರ ಒಟ್ಟರು, ಮುಗಳೊಳ್ಳೆಯವರು, ಕಡ್ಲಿಮಟ್ಟಿಯವರು, ಅಚನೂರವರು ಎಲ್ಲರೂ ಬಂದರು ನಮ್ಮ ಜೀನಿಗೆ. ಸರ್ ನಮ್ಮ ಹೊಲ ಇಲ್ಲಪ್ಪ, ನಾವಂತೂ ಹೊಲ ನಿಮ್ಮ ಅಕ್ವಿಜೇಷನ್ ಮಾಡೋಂಗಿಲ್ಲ KIDBಯಿಂದ. ನೀವಾಗಲಿ ಅಮಿಕೇಬಲ್ ಸೆಟಲ್ಮೆಂಟ್ ನಾಳೆ ಕೊಟ್ರಿ ಅಂದರೆ ನಾವು ತೊಗೋತೀವಿ. ಇಂಡಸ್ಟ್ರಿ ಬರ್ತದೆ, ನಿಮಗೆ ಮನೆಗೆ ಒಂದು ಉದ್ಯೋಗ ಕೊಡ್ತಾರ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿ ಕೊಡ್ತಾರ ಅಂತ ನಾವು ಹೇಳಿದ್ವಿ. ರೈತರು ಹೊಲ ಕೊಡೋದಿಲ್ಲ ಅಂದರು. ರೈತರು ಹೊಲನ ನಾವು ಜೋರಾವರು ಮಾಡಿ ನಾವು ಕಿತ್ಕೊಳ್ಳುವಂಥ ಪ್ರವೃತ್ತಿ ನಮ್ಮದಲ್ಲ. ಮತ್ತು ರೈತರು ಹೊಲ ಕೊಡಲಿಲ್ಲ ಅಂದ್ರೆ ಇಂಡಸ್ಟ್ರಿ ಹೆಂಗೆ ಮಾಡೋದು? ಮೊದಲ ಬಾಗಲಕೋಟೆ ಒಳಗೆ 100ಕ್ಕೆ 12 ಭೂಮಿ ಮುಳುಗಡೆ ಆಗಿ ಹೋಗ್ಯಾವ. ಮೇಜರ್ ಅಂದರೆ ಬೀಳ್ಗಿ ಮತ್ತು ಬಾಗಲಕೋಟೆ ತಾಲೂಕಿನ ಭೂಮಿ ಮುಳುಗಡೆ ಆಗಿ ಹೋಗ್ಯಾವ. ಅವರು ಭೂಮಿ ಕೊಟ್ಟ ಇಂಡಸ್ಟ್ರೀಸ್ ಮಾಡಬೇಕಲ್ಲ. ಅವ್ರು ರೈತರನ್ನ ಎದುರು ಹಾಕ್ಕೊಂಡು ಅವ್ರ ಜೊತೆ ಜಗಳಾಡಿ ನಾವು ಇಂಡಸ್ಟ್ರೀಸ್ ಮಾಡೋಕ್ಕಂತೂ ಆಗೋದಿಲ್ಲಲ್ಲ. ಇನ್ನೊಂದು ಭಾಳ ದೊಡ್ಡ ಮಾತು ಹೇಳ್ಬಿಟ್ಟ, ನನ್ನದು ಅವಂದು ಸಮಾಜ ಸೇವೆ ಅಂತ. ಹೋರಾಟದ ನಾಟಕದ ಪ್ರವೃತ್ತಿ ನನ್ನದಲ್ಲ. ನಿಮಗೆ ಜನರನ್ನು ಮುಳುಗಿಸಿ ಮಾತ್ರ ಗೊತ್ತು, ಉಳಿಸೋದು ಗೊತ್ತಿಲ್ಲಂತ. ಇವ ಸಮಾಜ ಸೇವೆ ಏನು ಮಾಡ್ಯಾನ? ಏನಾರು ಒಂದು ಸಣ್ಣ ಸಂಘ ಸಂಸ್ಥೆ ಕಟ್ಟ್ಯಾನ? ಯಾರಿಗಾರು ಉದ್ಯೋಗ ಕೊಟ್ಟಾನ? ಆ ತುಳಸಿಗೇರಿ ಹನುಮಪ್ಪನ ಗುಡಿ ಅವ್ರ ಪಾಪ RT ದೇಸಾಯರು ಕಟ್ಟಿದ್ದನ್ನು ಪೂಜಾರಿಕೆ ಮಾಡ್ಕೊತ ಉಸಿರನ್ನು ನಿಗರ್ ಬಡ್ದು ಈಗ 3 ಮಂದಿ ಉಳ್ದಾರೀಗ ಪೂಜಾರಿಕೆ ಮಾಡೋಕ್ಕೆ. ಅದನ್ನು ಒಂದು ಬಿಟ್ಟರೆ ಇವನಿಗೆ ಏನೂ ಇಲ್ಲ, ಉದ್ಯೋಗನೇ ಇಲ್ಲ. ಎದ್ದುಗಳಿಗೆ ಇದ ಉದ್ಯೋಗ. ಇದಕ್ಕೆ ಸಮಾಜ ಸೇವೆ ಅಂತಾರೆ. ಪೂಜಾರಿಕೆ ಮಾಡೋದಕ್ಕೆ ಸಮಾಜ ಸೇವೆ ಅಂತಿದ್ರೆ ನಂದೇನು ಅಭ್ಯಂತರ ಇಲ್ಲ. ಅಲ್ಲ ರೀ, ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂಥ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡಿದೆ ನಾನು. ಹಾರ್ಟಿಕಲ್ಚರ್ ಕಾಲೇಜ್ ಮಾಡಿದೆ. ಸರ್ಕಾರಿ ಪಾಲಿಟೆಕ್ನಿಕ್ ಆಯ್ತು, ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಆಯ್ತು. 20 ಹಳ್ಳಿಯೊಳಗೆ ಕನ್ನಡ ಪ್ರಾಥಮಿಕ ಶಾಲೆ, ಅದು 7 ಹೈಸ್ಕೂಲ್ ಮಾಡಿದೆ, ಸರ್ಕಾರಿ ಹೈಸ್ಕೂಲು. ಮುಸಲ್ಮಾನರಿಗೆ ಒಂದು ಉರ್ದು ಶಾಲೆ ಇಲ್ಲಂದ್ರೆ ಅವ್ರು ಉರ್ದು ಶಾಲೆ ಮಾಡಿಕೊಟ್ಟ ಇಲ್ಲ, ಬಿಲ್ಡಿಂಗ್ ಕಟ್ಟಿಸ್ಕೊಟ್ವಿ. ನೀರಿನ ಟ್ಯಾಂಕಿ ಹತ್ರ, ರೈಲ್ವೆ ಸ್ಟೇಷನ್ ಹತ್ರ 6,000 ಶೆಡ್ ಇದ್ದು ಇಲ್ಲೇ ನಾ ಬಂದಾಗ. ಎಂಥ ಶೆಡ್ ಅವ ಅಲ್ಲಿ, ಎಲ್ಲ ಅತ್ಯಾಚಾರ ಅವ್ಯವಹಾರಗಳು ನಡೀತಿದ್ದು. 6,000 ಶೆಡ್ಡು. ಆ ಎಲ್ಲ ಶೆಡ್ ತೆಗೆದು ಅವರಿಗೆ ಆ ತಗಡು ಕೊಟ್ಟು, ಅಲ್ಲೇನು ಮನೆ ಖಾಲಿ ಇದ್ದು ಅಲ್ಲೆಲ್ಲ ಅನಂತಕುಮಾರ್ ಅವ್ರ ಮನೆ ಕೊಟ್ಟಿದ್ದರು 1134. ಆ ಮನೆಯೊಳಗೆ ಅವ್ರನ್ನೆಲ್ಲ ಹೋಗಿಸಿ ಮತ್ತು ಬೇಕಾದಷ್ಟು ಮನೆ ತಂದು ಕೊಟ್ಟೀನಿ. 500 ಮನೆ ತಂದು ಕೊಟ್ಟಿವಿ. ಮೂಲಭೂತ ಸೌಲಭ್ಯದ ಜೊತೆಗೆ ಸಾಕಷ್ಟು ಈ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳಾಗ್ಯಾವ. ಪಟ್ಟಿ ಮಾಡ್ತೀನಿ, ಬಂದು ಕೇಳಣ ನನ್ನ. ಅವ ಕಾರ್ಯಕರ್ತರಲ್ಲಿ ಇದಕ್ಕೆ ಹೋಗ್ಯಾರ, ಎಲ್ಲೇ ತುಳಸಿಗೇರಿಗೆ. ಕಾರ್ಯಕರ್ತರಿಗೆ ಬಾ ಅಂತ ಹೇಳಿದವನು ತಾವು ಹೋಗೋದು ಬಿಟ್ಟಾನೆ, ಈಗ ನಾ ಬರ್ಬೇಕಂತಲ್ಲೇ. ಏನು ಒಂದು ಟಿಮಿನ ಹೆಚ್ಚಾಗೈದು ಕಾಣುತ್ತೆ. ನಾ ಏನು ಹೇಳಿದೆ ಮೊನ್ನೆ, ಇವಂಗ ಸಿವಿಲ್ಲು ಗೊತ್ತಿಲ್ಲ, ಕ್ರಿಮಿನಲ್ಲು ಗೊತ್ತಿಲ್ಲ ಅಂತ ಹೇಳಿದೆ. ಇವ ವಕೀಲಿಕೆ ಹೆಂಗೆ ಮಾಡ್ಯಾನ, ಕ್ರಿಮಿನಲ್ಲು ಸಿವಿಲ್ಗೆ ಏನು ಗೊತ್ತಿಲ್ಲ ಇವಂಗಂತ ನಾ ಹೇಳೀನಿ. ವಕೀಲರಿಗೆ ಅವಮಾನ ಮಾಡ್ಯಾನದ ಹಾಗೆ ಅನ್ಕಂಡಿಸಿ ನಿಮಗೆ. ವಕೀಲರನ್ನ ತಯಾರು ಮಾಡೋ ಕಾರ್ಖಾನೆ ಇದ್ದು ನಮ್ಮಲ್ಲಿ, ಕಾಲೇಜ್ ಇಟ್ಕೊಂಡು ನಿನ್ನ ವೈಯಕ್ತಿಕ ಮಾತಾಡಿದ್ದದು. ನಿನಗೆ ಸಿವಿಲ್ ಬರೋದಿಲ್ಲ, ಕ್ರಿಮಿನಲ್ ಬರೋದಿಲ್ಲ, ನಿನಗೆ ವಕೀಲಿಕೆನೇ ಗೊತ್ತಿಲ್ಲ. ಯಾವ ಜನರನ್ನು ಮುಳುಗಿಸಿನಿ, ಎಲ್ಲ ಮುಳುಗಡೆ ಆದಂಥ ಜನರಿಗೆ ಸೂರು ಕಲ್ಪಿಸಿಕೊಟ್ಟು ಅಲ್ಲೇ ಮೇಲೆ ಗುಡ್ಡದ ಮೇಲೆ ರಾಜೀವ್ ಗಾಂಧಿ ಏನೋ ಒಂದು ಕಾಲನಿ ಅಂತ ಮಾಡಿದರೆ, ಅಲ್ಲಿ ತೀರ್ಕೊಂಡ್ರೆ ಯಾರೂ ಆಟೋದವ್ರು ಹೋಗ್ತಿದ್ದಿಲ್ಲ, ಹಾಸಿಗೆಯಾಗಿ ಹಣ ತೊಗೊಂಡು ಬರ್ತಿದ್ರು. ಅಲ್ಲಿ ರಸ್ತೆ, ಕುಡಿಯುವ ನೀರು, ನೀರಿನ ಟ್ಯಾಂಕು, ಪ್ರಭಾಕರ್ DC ಇದ್ದಾಗ ಎಲ್ಲ ನಾವು ಮಾಡಿದ್ವಿ. ಈಗೂ ಕೂಡ ಚಲೋ ಐತಂತ.
ಖಬರ್ದಾರ್. ಯಾರಿಗಿಲ್ಲಿ ಕುಂತ್ಕೊಂಡು ಖಬರ್ದಾರ ಹೇಳ್ತಾನೋ ಯಾರಿಗೆ ಹೇಳ್ತಾನೋ ಇವ. ಪಾರ್ಟಿ ಕಡೆ 72ರಾಗ ಬಂದಂತೀವ ಜನಸಂಘಕ್ಕೆ. 72 ಅಂದ್ರೆ 28, ಈ ಕಡೆ ಒಂದು 24. ಎಷ್ಟು ವರ್ಷ ಆಯ್ತು? 52 ವರ್ಷ ಆಯ್ತು. ಮೊನ್ನೆ 70 ಬೋರ್ಡ್ ಹಾಕ್ಕೊಂಡಿದ್ದ ಎಲ್ಲ ಚೌಕಿಗೆ. ಅಂದ್ರೆ 18 ವರ್ಷಕ್ಕೆ ರಾಜಕೀಯ ಮಾಡೋಕ್ಕೆ ಶುರು ಮಾಡೋಣ ನೀವು. 70 ಬೋರ್ಡ್ ಹಾಕ್ಕೊಂಡಿದ್ದವುದಿಲ್ಲ. ಮತ್ತು ನಿನ್ನ ಹೇಳೇನ 72ರಾಗ ಜನಸಂಘದಿಂದ ಬಂದನಂತೆ. 18 ವರ್ಷಕ್ಕೆ ರಾಜಕೀಯ ಶುರು ಮಾಡ್ಯಾನ ಕಾಣುತ್ತೀವ ಹುಟ್ಟ. ಕ್ಷೇತ್ರಕ್ಕೆ ಏನೂ ಮಾಡದ ವ್ಯಕ್ತಿ ಅಂತ ನೀ ಏನು ಮಾಡಿ ತುಂಬ ಇಲ್ಲೇ ಪ್ರೆಸ್ಸಿನಾಗ ಬಾ ತುಂಬ. ಅವ್ನು ಹಗಲಲ್ಲಿ ಹೇಳಿನ ನಾನು, SR ಪಾಟೀಲ್ರು ಮಂತ್ರಿ, ನಿನ್ನ ಅವ್ರ ಹೆಸರು ತೊಗೊಂಡನವ. SR ಪಾಟೀಲ್ರು ವಿಧಾನ ಪರಿಷತ್ ಸದಸ್ಯರಿದ್ದರು, ಸಹಿ ಮಾಡ ಮೆಂಬರ್ ಇಲ್ಲ, ಕೌನ್ಸಿಲ್ ಮೆಂಬರ್ ಇಲ್ಲ. ಅವರು ಕೂಡ ಅಲ್ಲಿ ಅರ್ಜಿ ಹಾಕಿದ್ರು. ಎಷ್ಟು ಜನ ಕೌನ್ಸಿಲ್ ಮೆಂಬರ್ ಇದ್ದರು, ನಮ್ಮನ್ನು ಸದಸ್ಯರು ಮಾಡ್ರಿ ಅಂಥೇಳಿ ಅರ್ಜಿ ಹಾಕ್ಯಾರ ವಿಧಾನ ಪರಿಷತ್ನಾಗ. ಆಗಿದ್ದಿಲ್ಲ. ಇವ ಆಗಿದ್ದಕ್ಕೆ ಕೊಟ್ಟಿವ್ರಿ ಎಲ್ಲದು. ಇವ ಮಾಡ್ಕೊಂಬಂದಲ್ಲ ಎಂಥ ಪಟ ಇದ್ದದಾನ ಅಂತ ಹೇಳಿದೆ ನಾನು. ಅವ್ರ ಜೋಡಿ ಯಾವ ಮಟ್ಟಕ್ಕೆ ಹೊಂದಾಣಿಕೆಯಾಗಿ ಮಾಡ್ಕೊಂಬಂದಾನ ಇವತ್ತು ಹೇಳ್ತೀನಿ. ನಮ್ಮ ಪಕ್ಷದೊಳಗೆ 4 ಜನ ಮಾಜಿ ಮುಖ್ಯಮಂತ್ರಿಗಳದಾರ. ಯಡಿಯೂರಪ್ಪನವರು, ಸದಾನಂದ ಗೌಡರು, ನೀರು ಕೊಡಂತ ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು ಮತ್ತು ಬೊಮ್ಮಾಯಿ ಅವರು. ಈ 4 ಮಂದಿ ಪೈಕಿ ಒಬ್ಬರ ಕಡೆ ಕೆಲಸ ಮಾಡುವಂಥ ಒಬ್ಬ ಅಧಿಕಾರಿ ಇವ ಯಾವ ಮಂತ್ರಿಗಳಂತೇಳಿ ಹೋದ, ಅಲ್ಲಿ ಕೆಲಸ ಮಾಡ್ತಿದ್ದ. ಅವರೇ ಹೇಳಿದ್ರು ನನಗೆ, ನಿಮ್ಮ ಸಂಘಕ್ಕೆ ಜಾಗ ಕೊಟ್ಟದ್ದು ಇವ ಬಂದು ಈ ರೀತಿ ಮಾತಾಡಿದ ಅಂತ. ಈಗ ಆ ಮಾಜಿ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಸರ್ ಅವ್ರನ್ನ ಸ್ವಲ್ಪ ಕಳಿಸಿದ್ರಿ ಅಂದ್ರೆ ಅವ್ರ ಕಡೆಯಿಂದ ಪ್ರೆಸ್ ಮೀಟ್ ಮಾಡಿಸ್ತೀನಿ ಅಂತ. ಅವ್ರು ಕಳಿಸಿದ್ರೆ ಕರ್ಕೊಂಬಂದು ನಿಮಗೆ ಭೇಟಿ ಮಾಡಿಸ್ತೀನಿ. ಏನು ನಮ್ಮದು 65 ವರ್ಷದ ಅಡತಿ ಅಂಗಡಿ ನಮ್ಮ ನಾಮೆದ್ದು. ಹಿಂದೆ ನಮ್ಮ ಮಾವಾರದ ಅಂಗಡಿ ಇತ್ತದು. ನಮ್ಮ ಮಾವಾರ ಅಡತಿ ಅಂಗಡಿ ಇತ್ತು. ಏನು 100 ವರ್ಷದ ಅಡತಿ ಅಂಗಡಿ ನಮ್ಮದು ಇಲ್ಲೇ. ಏನು ನಾ ಏನು ಹೇಳಿದೆ ಅವಂಗೆ, ಈಗ ನಿನ್ನ ಕ್ಷೇತ್ರ ಬೀಳಿಗೆ ಆಗ್ಯದ. ಯಾಕಂದ್ರೆ ತುಳಸಿಗೇರಿ ಬೀಳಿಗೆಗೆ ಬರ್ತದ. ಬೀಳಿಗೆ ಕ್ಷೇತ್ರದಾಗ ರಾಜಕೀಯ ಮಾಡಂದ್ರೆ ಅಮರಾವತಿ ಅವನು ಬಂದು ಏನೇನು ಮಾಡಿ ತಲೆ ಬರೋಬರಿಲ್ಲ. ಒಂದು ತಲೆ ಸ್ವಲ್ಪ ಬಹುಶಃ ಮೆಂಟಲ್ ಆಗ್ಯಾನವ. ತೋರಿಸಂತ ಹೇಳ ಹೋಗಿ ಇಲ್ಲಿ ನೋಡಿಲ್ಲೇ 18ರಿಂದ 23ಕ್ಕೆ ಏನು ಮಾಡ್ಯದ ಅನ್ನೋದು ಕೈಪಿಡಿ ಮಾಡಿ ಕೊಟ್ಟದ. ಇದನ್ನು ಒಂದು ಒಯ್ದು ಕೊಡಪ್ಪ ಅವಂಗ. ಪಕ್ಷ ಹಾಳು ಮಾಡ್ಯಾನಂತ ನೋಡ್ರಿ. ಬಸ್ ಸ್ಟ್ಯಾಂಡಿಗೆ ಸಲಹಾ ಸಮಿತಿ, ಸರ್ಕಾರಿ ಆಸ್ಪತ್ರೆಗೆ ಸಲಹಾ ಸಮಿತಿ, ಗೌರ್ಮೆಂಟ್ನೊಳಗೆ ಎಲ್ಲೆಲ್ಲಿ ನಾಮಿನೇಷನ್ ಇರ್ತಾವು. ನಗರಾಭಿವೃದ್ಧಿ ಪ್ರಾಧಿಕಾರ ಇದ್ದದ್ದನ್ನು ಬೂಡ ಅಂತ ಅಪ್ಗ್ರೇಡ್ ಮಾಡಿದೆ ನಾನು. ಅದಕ್ಕೊಬ್ಬರು ಅಧ್ಯಕ್ಷರು, ಅನೇಕ ಜನ ಸದಸ್ಯರು, BTDAಕ್ಕೆ ಅಧ್ಯಕ್ಷರು, ಅದಕ್ಕೆ ಸದಸ್ಯರು, ನಗರಸಭೆ. ನನ್ನ ಕಾಲದಲ್ಲಿ ಕಾರ್ಯಕರ್ತರಿಗೆ ಗೌರವ ಸಿಕ್ಕು ಎಲ್ಲರನ್ನೂ ನಾಮಿನೇಟ್ ಮಾಡಿ ಒಂದೊಂದು ಕೆಲಸಕ್ಕೆ ಹಚ್ಚಿದ್ವಿ ಅವ್ರಿಗೆ. ಭಾಳ ಒಳ್ಳೆ ರೀತಿಯಿಂದ ಕಾರ್ಯಕರ್ತರು ಹ್ಯಾಪಿ ಅದಾರ. ಇವತ್ತು ಪತ್ರಿಕೆಯೊಳಗೆ ನೋಡ್ರಿ, ನಮ್ಮ MP ಅವರು ನಾನು ಕೂಡಿ ಎಲ್ಲಿ ಯಾರ್ಯಾರು ಎಲ್ಲೇ ಧ್ವಜ ಹಾರಿಸೀವಿ. ಇವನ ಮನೆ ಯಾರು ಧ್ವಜ ಹಾರಿಸ್ಯಾರ ನೀವೇ ನೋಡಿಬಿಡ್ರಿ. ಮತ್ತು ಅವಂಗ ಪಕ್ಷದಿಂದ ಏನೂ ಸಿದ್ಧಾಂತ ಗೊತ್ತಿಲ್ಲ ಕಾಣುತ್ತೆ. ಈಗ ನಮ್ಮ ಉದಾಹರಣೆಗೆ ಹೇಳ್ತೀನಿ, ನಮ್ಮ ಹಿರಿಯ ನಾಯಕರು ಪಕ್ಷ ಕಟ್ಟಿ ಬೆಳೆಸಿದಂಥ ಈಶ್ವರಪ್ಪನವರು, ಅವರು ಇಲೆಕ್ಷನ್ಗೆ ನಿಂತರು ಅಂತ ಅವ್ರನ್ನ ಪಕ್ಷದಿಂದ ಅವ್ರನ್ನ ಹೊರಗಡೆ ಹಾಕುವಂಥ ವ್ಯವಸ್ಥೆ ಆಗ್ಯದ. ಇವತ್ತಿಲ್ಲ ನಾಳೆ ಬರ್ತಾರೆ ಅವ್ರು ಬರ್ತಾರೇನೆ ಈಗ ಪಕ್ಷದೊಳಗೆ. ಯಾವುದೋ ಕಾರ್ಯಕ್ರಮಕ್ಕಾಗಲಿ ಪಕ್ಷದ ಇದಕ್ಕಾಗಲಿ ಬರ್ತಾರ? ಇಷ್ಟು ಕನಿಷ್ಠ ಮಾಹಿತಿ ಇಲ್ಲ ಈ ಆಸಾಮಿಗೆ. ಅಂದ್ರೆ ಪಕ್ಷದೊಳಗೆ ಹೊರಗೆ ಹಾಕೋ ಪದ್ಧತಿನೇ ಇಲ್ಲಂತೆ. ಅವಂಗೊಂದು ಚೀಟಿ ಬಂದಿಲ್ಲಂತೆ. ಯಾರಿಗೆ ಅಧಿಕಾರ ಇರ್ತೈತೆ ಅವ್ರು ಹಾಕಿರ್ತಾರ. ಜಿಲ್ಲಾ ಅಧ್ಯಕ್ಷರು ಪರ್ಮಿಷನ್ ತೊಗೊಂಡಿರ್ತಾರ, ಹೊರಗೆ ಹಾಕಿರ್ತಾರ. ಅವ್ರು ಬರೋದಿಲ್ಲ, ಇವನ್ನ ಕರ್ಕೊಂಡು ಬರ್ತಾನೆ. ಅವ್ರು ಯಾಕೆ ಇವ್ರು ನೋಡಿ ಯಾರು ಬರೋದಿಲ್ಲ. ಮತ್ತು ಹೆದರಿಕೆ ಅಂತ ಅವ್ರಿಗೆ ನನ್ನ ಬರಕ್ಕೆ ನನಗೆ ಹೆದರ್ತಾರಂತೆ. 2 ಜನರು ಹೆದರ್ಸಕ್ಕೆ ಸಾಧ್ಯ ಐತಿ. ನೀ ಮಾಡೋ ಹಲ್ಕ ಕೆಲಸಕ್ಕೆ ಯಾರೂ ಬರೋದಿಲ್ಲ. ಪಕ್ಷ ಬಿಟ್ಟು ಹಾಳಾಗಿ ಹೋಗ್ತಿದ್ದಿ, ಏನಾರ ಚಿಲ್ಲರ ರಾಜಕೀಯ ಮಾಡ್ಕೊತ ಅಡ್ಡಾಡ್ತಿದ್ದಿ.
ಸಮಾಜ ಸೇವೆ ಡೆಫಿನಿಷನ್ನರ್ ಏನು ಹೇಳೋಣ ಅವಂಗೆ? 40 ಸಂಸ್ಥೆ ಇದ್ದದ್ದು 130 ಸಂಸ್ಥೆ ಹೆಚ್ಚದು. ಆಸ್ಪತ್ರೆ ಆಯಿತು, ಆಸ್ಪತ್ರೆಯಾಗ ಹಾರ್ಟ್ ಹಿಡ್ಕೊಂಡು ಎಲ್ಲ ಆಪ್ರೇಷನ್ಗಳಾಕ್ಕವು. 500 ಬೆಡ್ ಫ್ರೀಯಾಗಿ ಕೋವಿಡ್ದಾಗ ನಾವು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ವಿ. ಇಲ್ಲ ಅದಾನ ಅಶೋಕ್ ಸಜ್ಜನ್ ಅದಾರ, ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದ್ವಿ. ದವಾಖಾನೆ ಮುಖಾಂತರ, ಶಿಕ್ಷಣದ ಮುಖಾಂತರ, ಶ್ರೀಶೈಲ ಮತ್ತು ತಿರುಪತಿ ರಾಮೇಶ್ವರದಾಗ ಛತ್ರ ಕಟ್ಟೋದ್ರ ಮುಖಾಂತರ, ಪ್ರವಾಸಿಗರಿಗೆ ಅಯೋಧ್ಯೆದಾಗ ಛತ್ರ ಕಟ್ಟೋ ಕೆಲಸ ಪ್ರಾರಂಭ ಆಗಬೇಕು. ಸಮಾಜ ಸೇವೆ ಅಂದರೆ ಏನು? ತಾನೇ ಹೇಳ್ಕೊಂಡು ಇಲ್ಲಿ ಸಮಾಜ ಸೇವಕ ಅಂತ ಇವತ್ತು ಎಲ್ಲಿ ಹೇಳ್ತಾ ಹೋದು ಎಲ್ಲೈತು ಏನು ನನ್ನದು ಸಮಾಜ ಸೇವೆ ಅಂತ. ಏನು ಸಮಾಜ ಸೇವೆ ಮಾಡ್ಯಾನಪ್ಪ ಇವ? ಒಬ್ಬರಿಗೆ ಉದ್ಯೋಗ ಕೊಟ್ಟ. ನಿನ್ನೆ ಅವನ 7 ತಿಂಗಳ ಯಾರೋ ರಾಜೀವ್ ನಾಯ್ಕರ್ 7 ತಿಂಗಳ ಜೈಲಿಗೆ ಹೋಗಿದ್ನಂತೆ. ಹೇಳಿಲ್ಲ ನಿನ್ನೆ? 7 ತಿಂಗಳ ಅವ ಜೈಲಿಗೆ ಹೋದ್ರೆ ನೀ ಎಂದು ಹೋಗಿದ್ದಿ ಜೈಲಿಗೆ? ಹೋಗಿದ್ದ ಜೈಲಿಗೆ? ನಾವು ಹೋಗಿದ್ದೆ. ಮುಳುಗಡೆ ಮಂದಿ ಸಲುವಾಗಿ ಹೋರಾಟ ಮಾಡಿ ಇವ್ರ ಸಲುವಾಗಿ ಹೋಗಿ ಜೈಲಿಗೆ ಬಿದ್ದು ಬಂದೀವಿ ನಾವು. ಊರು ತುಂಬ ದೊಡ್ಡ ಹೋರಾಟ ಆಯ್ತು. ಅಸಲಾಂ ಬಾಬಂದು ಇವ ಹೋರಾಟ ಮಾಡ್ಯಾನಂತೆ. ಏನು ಹೋರಾಟ ಮಾಡ್ಯಾನ? ಮತ್ತು ಹೋರಾಟ ಮಾಡಿದ್ರೆ ಇಷ್ಟು ವರ್ಷ ಹಾಕಿದ್ದವ ಈ ಬಾಗಲಕೋಟೆಗ. ಎಷ್ಟು ಸುಲುದ ಶಿಲ್ಪಾ ಶೆಟ್ಟಿ ಅಂತವ್ರನ್ನ ಕರೆಸ್ತಾ ಬಸ್ ತುಂಬಿಕೊಂಡು ಮಂದಿ ಬರ್ತಿದ್ವಲ್ಲ. ಏನು ಮಾಡಿದ್ದೀನಿ? ಪ್ರಮೋದ್ ಮುತಾಲಿಕರು ಬಂದಿದ್ದರು, ಅವರು ಮಾಡಿದ್ರು, ಅವರು ಹೋರಾಟ ಮಾಡಿದ್ರು. ಎಲ್ಲ ನಮ್ಮ ಹಿಂದೂ ಸಂಘಟನೆಯವರು ಹೋರಾಟ ಮಾಡಿದರು. ಕೊನೆಗೆ ನಾನು, ಅಶೋಕ್ ಲಿಂಬಾವಳಿ, ನಮ್ಮ ಬಸವರಾಜ ಅಂಕಂಚಿ ಹೋಗಿ ಸರ್ಕಾರದ ಮನೆ ಕುಂತೀವಿ. ನೀ ಏನು ಮಾಡ್ತೀಯ ಇಲ್ಲಿ ಬಂದು ನಮ್ಮ ಎದುರಿಗೆ ಮಾಡು ಅಂತ ಕುಂತಾಗ ಕಟ್ಟಿ ಮನಿ ಅಂತ CPI ಇದ್ದ, ಇವನ್ ಕರ್ಕೊಂಡು ಹೋಗಿ ಓಡಿಸಿ ಪರಾರಿ ಮಾಡಿಬಿಟ್ಟ. ಅವತ್ತು ಪರಾರಿ ಆದ ಅಸಮದು, ಇವತ್ತಿಗೂ ಇಲ್ಲಿ ಬಂದಿಲ್ಲ. ಇವಾಗ ಎಷ್ಟು ತ್ರಾಸ ಆಗಿಬಿಟ್ಟದ್ದು ದೊಡ್ಡ ಪಾಪ. ನಿನ್ನೆ ನಾ ಹೇಳಿದೆ ರಾಮ್ ಪುರೋಹಿತ ನನಗೆ ಹಿಂಗೆ ಕೇಳಕ್ಕೆ ಬಂದಿದ್ದ ಅಂತ ಹೇಳಿದೆ. ಇವನ ಹತ್ರ ಯಾರು ಹಂಗೆ ಬಂದಿಲ್ಲ ಅಂತ. ನಾವು ಇಂಥ ಫಿಕ್ಸ್ ಮಾಡೋ ಗಿರಾಕಂತ ಅದಕ್ಕೆ ನನ್ನ ಹತ್ರ ಬಂದಾನಂತವ. ಏನು ಮೊದಲು ನಿಮ್ಮಂಥವ್ರು ಚಟ ಕಲಿಸ್ದಲ್ಲೇ ನನಗೂ ಅದು ಇರ್ಬೇಕಂತ ಬಂದಿದ್ದವ. ಮೊದಲು ಇವರಲ್ಲ ಮತ್ತೆ. ಈಗ ಯಾರ ನಮ್ಮ ಹತ್ರ ಈಗ ಈಶ್ವರ್ ಶೆಟ್ಟರ್ ಹತ್ರ ಬರ್ಬೇಕಾದ್ರೆ ಇವಾಗ ಏನಾರ ಚಟ ಇದ್ರೆ ಕೇಳಕ್ಕೆ ಬರ್ತಾರ ಮುಂದಿನವ್ರಿಗೆ, ಹೌದಲ್ಲ? ಮೊದಲ ಇದನ್ನ ಯಾರ್ಯಾರಿಗೆ ಕೊಟ್ಟು ತಗೊಂಡು ರೂಢಿ ಇತ್ತಂದ್ರೆ ಅಷ್ಟ ನಮ್ಮನ್ನು ಕೇಳಕ್ಕೆ ಬರ್ತಾರೆ ಅವರು. ನಾಚಿಗೆ ಬರ್ಬೇಕು ನಿನಗೆ ಇಂಥವು ಮಾತಾಡಕ್ಕೆ. 70 ವರ್ಷ ಆಗ್ಯಾವಂತ ಹೇಳ್ತಿದ್ದಿ, ಸಂಘಕ್ಕೆ ಸಿಕ್ಕಿ ಜಾಗಕ್ಕೆ ಕಲ್ಲು ಹಾಕಿದಿ, ಇನ್ನೂ ನಿನಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಏನು ಹೇಳ? 15 ವರ್ಷ ಎಲ್ಲ ಅಡ್ಡಾಡಿ ಬಂದು ಇವತ್ತಿನ ಪೇಪರ್ ನೋಡಿಬಿಡ್ರಿ. ಯಾವ ಕಾರ್ಯಕರ್ತರ ಅವ್ರ ಮನೆ ಮುಂದೆ ಧ್ವಜ ಹಾರ್ಸಕ್ಕೆ ಹೋಗ್ಯಾರ ನೇಮ ನೋಡಿಬಿಟ್ರಿ. ಯಾರ್ಯಾರು ಪಾರ್ಟಿಯಿಂದ ಹೊರಗೆ ಹಾಕಿದ್ರೆ, ಪಾರ್ಟಿಯಿಂದ ಹೊರಗೆ ಹಾಕುವ ಅಧಿಕಾರ ಯಾರೇ ಅಧಿಕಾರ ಇದ್ದವ್ರು ಹಾಕ್ತಾರ. ಅವರು ತಪ್ಪಾತು ಅಂತ ಕ್ಷಮಾ ಕೇಳಿ ಬಂದರೆ ಮತ್ತೆ ಒಳಗೆ ತೊಗೊಂತಾರ. ಇದು ಎಲ್ಲ ಪಕ್ಷದೊಳಗೆ ನಡೆಯುವಂಥವ ಇವು. ಏನು 2600 ಕೋಟಿ ಕಾಮಗಾರಿ ತರಾತುರಿಯೊಳಗೆ ಯಾಕೆ ಪೂಜೆ ಮಾಡಿದ್ವಿ? ಇದರಿಂದ ಏನು ಉದ್ದೇಶ ಇತ್ತಂತ? ಅಲ್ಲಿ ಯಾರ ಕಾಲದೊಳಗೆ ಏನೇನು ನಾವು ಅಪ್ರೂವಲ್ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ, ನಮ್ಮ ಅವಧಿ ಒಳಗನ ಅದನ್ನು ಉದ್ಘಾಟನೆ ಮಾಡಬೇಕು, ಪೂಜೆ ಮಾಡಬೇಕು ಅನ್ನುವಂಥ ಅಭ್ಯಾಸ ಎಲ್ಲರಿಗೂ, ಅಭಿಲಾಷೆ ಎಲ್ಲರಿಗೂ ಇರೋದು. ಚುನಾವಣೆ ಯಾವ ಸಂದರ್ಭದೊಳಗೆ ಘೋಷಣೆ ಆಕೈತಿ ಅಂತ ಹೇಳೋಕ್ಕಾಗೋದಿಲ್ಲ. ಕೋಡ್ ಆಫ್ ಕಂಡಕ್ಟ್ ಬರೋದ್ರೊಳಗಾಗಿ ಮೊನ್ನೆ ಪ್ರಧಾನಮಂತ್ರಿಗಳು ಎಲ್ಲ ಇಡೀ ದೇಶ ತುಂಬ ಅಡ್ಡಾಡಿ ಅಡಿಗಲ್ಲು ಹಾಕೋದು, ಉದ್ಘಾಟನೆ ಮಾಡೋದು ಮಾಡಲಿಲ್ಲ. ಮತ್ತು ದೊಡ್ಡ ಕೆಲಸ ನಮ್ಮ ಕಾಲದಾಗ ಆಗಿದ್ದು ನಾವು ಪೂಜೆ ಮಾಡಬಾರ್ದ? ಇದ್ರ ಉದ್ದೇಶ ತಂದ ನೆನಪು ಅವಂಗ, ತನ್ನ ಚಾಳಿ ಏನು ಐತಲ್ಲ ಅದನ್ನ ಎಲ್ಲರಿಗೂ ಅಡಾಪ್ಟ್ ಮಾಡಕ್ಕೆ ಹೊಂಟಾನವ. ಏನು MP ಚುನಾವಣೆ ಒಳಗೆ 20,000 ಓಟ್ ಹೆಚ್ಚಿಗೆ ಬಂತಂತೆ. ನನಗೆ MLA ಚುನಾವಣೆ ಬೇರೆ ಇತ್ತು. ಯಾವ ಕ್ಷೇತ್ರದಾಗ ಹಿನ್ನಡೆಗೆಲ್ಲ ಹುನಗುಂದಾಗ 30,000 ಕಡಿಮೆ ಆಯ್ತು. ಆಮೇಲೆ 16,000 ಮುಧೋಳದಾಗ ಕಡಿಮೆ ಆಯ್ತು. 11,000 12,000 ಬೆಳಿಗ್ಗೆ ಕಡಿಮೆ ಆಯ್ತು. ಜಮಖಂಡಿ ಆಗಲಿ ಇಡಿ ಕಡಿಮೆ ಆಯ್ತು ಗೆದ್ದವು. ತೇರದಾಳದಾಗ ಕಡಿಮೆ ಆಯ್ತು. ಬದಾಮಿ ಒಳಗೆ ಕಡಿಮೆ ಆಯ್ತು. ಅತಿ ಕಡಿಮೆ ಆದದ್ದ ನಂದು. ಅದಕ್ಕೆ ಇಂಟರ್ನಲ್ ರಿಸರ್ವೇಷನ್ ಇರ್ಬೋದು,
3-4 ಜನ ಪ್ರಮುಖರಿಗೆ ಟಿಕೆಟ್ ತಪ್ಪಿದ್ದು ಇರಬಹುದು. ಆಗಿನ ವಾತಾವರಣಕ್ಕೆ ಈ ರಿಸಲ್ಟ್ ಆಗಿರ್ತದೆ. ಅದನ್ನು ಪಾರ್ಲಿಮೆಂಟ್ ಚುನಾವಣೆಯೊಳಗೆ ಎಲ್ಲ ತಿದ್ದುಕೊಂಡ ಮೇಲೆ ಇದು ಒಂದು ದೇಶದ ವ್ಯವಸ್ಥೆ ಮೇಲೆ ನಡೆಯುವಂಥ ಚುನಾವಣೆ. ಅದಕ್ಕೆ ನಮ್ಮ ಕ್ಷೇತ್ರದೊಳಗೆ ಜಾಸ್ತಿ ಬಂದಿರ್ತದೆ. ಎಲ್ಲ ಕ್ಷೇತ್ರದೊಳಗೆ ಬಂದವಲ್ಲ, ಬೀಳಿಗೆ ಒಂದು ಬಿಟ್ಟರೆ ಎಲ್ಲ ಕ್ಷೇತ್ರಕ್ಕೂ ಬಂದವು, ಹೆಚ್ಚು ಬಂದವು ಓಟು. ಇನ್ನೊಂದು ಹೇಳ, ನಮ್ಮ ಬಸವಣ್ಣವ್ರ ಮೂರ್ತಿ ಜನವರಿಗೆ ಬಂದಿತ್ತಂತ, ಅವ್ನು ತಾರೀಕು ತಿದ್ದುಕೊಂಬ ಅಂತೇಳಿ. ಮಾರ್ಚ್ 9ನೇ ತಾರೀಕಿಗೆ ಇದು ಬಂದತಿ, ಶಿವಾಜಿ ಮಹಾರಾಜರ ಮೂರ್ತಿ ಬಂದದ. ಮಾರ್ಚ್ 9ನೇ ತಾರೀಕಿಗೆ ಕಟ್ಟಿ ತಯಾರಾಗಬೇಕು. ಆ ಕಟ್ಟಿದು ಇದಾಗಬೇಕು, ಏನು ಫೌಂಡೇಶನ್ ಆಗಿ ನೀರು ಹೊಡೆದು ಅದಕ್ಕೆ ಏನಂತೀರಿ ಕ್ಯೂರಿಂಗ್ ಆಗಬೇಕು. ಅದಾದಮೇಲೆ ಕುಂದಿರಿಸ್ಬೇಕಲ್ಲ. ಆದರೂ ನಾವು ಕುಂದಿರಿಸಿದ್ವಿ. ಈ ಇಂಟರ್ನಲ್ ರಿಸರ್ವೇಷನ್ ಸಲುವಾಗಿ ನಮ್ಮ ಬಂಜಾರ ಸಮಾಜದ್ದು ಹೋರಾಟ ಪ್ರಾರಂಭ ಆಯಿತು. ಏಕಾಏಕಿ ಚುನಾವಣೆ ಘೋಷಣೆ ಆಯಿತು. ಅದಕ್ಕೆ ಅದಾಗಲಿಲ್ಲ. ಮುಂದೆ ಮಾಡೋಣ ಅಂದ್ರೆ ಅದಕ್ಕೂ ಕಲ್ಲು ಹಾಕಿಟ್ಟಿವ, ಯಾಕೆ ಮಾಡಲಿಲ್ಲ ಅಂತ. ಏನು ಯಾಕೆ ಯಾವ ಭೂಮಿ ಪೂಜೆ ಮಾಡಿದ್ದು ಯಾಕೆ ಮಾಡಿದಂತ, ಅವಕಾಶ ಇರಲಾರ್ದು ಯಾಕೆ ಮಾಡಲಿಲ್ಲ ಅಂದ್ರೆ ಅವನು ಯಾಕೆ ಮಾಡಲಿಲ್ಲ ಅಂತ. ಯಾರು ಇವ ಕೇಳವ ನನಗೆ? ಇವ್ರ ಮನೆಗೆ ನಾನು ಸೋಲ್ತೀನಿ ಅಂಥೇಳಿ ಇವನು ಬೆಂಬಲ ಕೇಳಕ್ಕೆ ಹೋಗಿದ್ದೆ ಅಂತ. ಮಹೇಶ್ ಅಂಗಡಿ ಟಿಫಿನ್ ಕರೆದ, ಇದೆಲ್ಲ ಕಂತರಾಟ ಆಗಿ ಇವ್ರ ಮನೆಗೆ ಹೋಗಿ ಬಂದೆ 5 ನಿಮಿಷ. ಇವ ಸ್ವಾಂಡಿ ಒಣಗಿದ್ವು ಅಂತ ನಾನು ಸೋಲ್ತೀನಿ ಅಂತ. ಏನು ಇವ ಇರಲಿಲ್ಲ ಅಂದ್ರೆ ನಾನು ಸೋಲ್ತೀನಿ. ನಿನ್ನ 2 ಸಲ ಇಕ್ಕರಿಸೀನಿ. 2004ರಾಗ 2008ರಾಗ ಇಕ್ಕರಿಸಿಲ್ಲ ಇವನ್ನ. 13ರಾಗೂ ಇಕ್ಕರಿಸಿದ್ದು ಇವನ್ನ. ನಿಂತಿದ್ದಂದ್ರೆ ಕಾಂಗ್ರೆಸ್ ಸೇರಿಬಿಟ್ಟು ಹೋಗಿ ಕಾಂಗ್ರೆಸ್ ಸೇರಿಬಿಟ್ಟ ಅಲ್ಲ, ಕಾಂಗ್ರೆಸ್ ಸೇರಿದ. ಅವಾಗ ನಮ್ಮ ಪಾರ್ಟಿ ಹಿನ್ನಡೆ ಏನಾಗಿತ್ತು ಅಂತಂದ್ರೆ ಯಡಿಯೂರಪ್ಪನವ್ರು KJP ಕಟ್ಟಿದ್ರು. ಇದು ಏನಾರು ಗೊತ್ತದ ಇಲ್ಲ, ಅವ್ರು ಪಕ್ಷದ ವ್ಯವಸ್ಥೆ ಒಳಗಾರ ಅದನ್ನ ಇಲ್ಲ, ಮೆಂಟಲ್ ಆಗ್ಯಾನ. ಹೋಗಿ ತೋರಿಸ್ಕೊಂತಾರೆ, ಹೇಳ್ರೋ ಮಾರೆ ನೀವಾರ ಪ್ರಶ್ನೆಯವರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಜೇಬಿನಿಂದ ದುಡ್ಡು, ಎಷ್ಟು ಜೇಬಿನಿಂದ ದುಡ್ಡು ಕಲೆಕ್ಷನ್ ಮಾಡಿ. ಇನ್ನೊಬ್ಬರು ದೇಶ್ಮುಖ್ ಅಂಥೇಳಿ ಒಬ್ಬರು AW ಇದ್ರಿ ಇಲ್ಲೇ ಜಿಲ್ಲಾ ಪಂಚಾಯತಿಗೆ. ನಮ್ಮ ಮನೆ ಮ್ಯಾಗ ಬಾಡಿಗೆ ಕೊಟ್ಟಿದ್ವಿ ಆಫೀಸು. ಅದನ್ನ ಈಗ ಹೇಳೋದಿಲ್ಲ. ಅವ್ರು ಬಂದವರು ಇಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗೋ ಮುಂದೆ ನಮ್ಮ ಮನೆಗೆ ಬಂದು ಚಾವಿ ಕೊಟ್ಟು ಹೋಗೋ ಮುಂದೆ ಒಂದು ಮಾತು ಹೇಳ್ಯಾರ. ಅವ್ರು ಅದಾರ ಇಲ್ಲ ಈಗ ಗೊತ್ತಿಲ್ಲ. ಅವ್ರಿದ್ರಂದ್ರೆ ಕರೆಸ್ತೀನಿ, ಇರಲಿಲ್ಲ ಅಂದ್ರೆ ಇನ್ನೊಮ್ಮೆ ಮತ್ತವ ಬಂದು ಪ್ರೆಸ್ ಮೀಟ್ ಮಾಡಿದ್ರೆ ಮುಂದೆ ವಿಷಯ ಬೇಕಲ್ಲ, ಅವಾಗ ಅದನ್ನು ಹಂಗೆ ಇಡ್ತೀನಿ. ಅದನ್ನು ಹೇಳ್ತೀನಿ ಅವಾಗ ಅವ್ರು ಏನೇನು ಹೇಳ್ಯಾರಂತ. ಅವ ಬಂದ್ರೆ ನಾನು ಬರ್ತೀನಿ. ಇದರೊಳಗೆ ಏನೂ ಇದು ಇಲ್ಲ. ನನ್ನ ಎಡಿ ಎತ್ತಿಕೊಂಡು ಶಾಸಕನಾದವಂತ ಇವನು ಯಾ ಎಡಿ ಎತ್ಕೊಂಡು ಶಾಸಕನಾಗೇನಿವ? ನಾನು ವಿರುದ್ಧ ನಿಂತಿದ್ದ ಪಕ್ಷೇತರ ತೆಗ್ಸಾಕಂತೇಳಿ RSS ಮುಖಂಡರು ಇವ್ರ ಮನೆಗೆ ಹೋದ್ರೆ ಇವ್ರಣ್ಣ ಬಾಯಿಗೆ ಬಲ್ಲಂಗೆ ಮಾತಾಡಿದರು. ಮಾತಾಡ್ಸ್ಕೊಂಡವ್ರು ಇನ್ನೂ ಅದಾರ ಮಾತಾಡ್ಸ್ಕೊಂಡವ್ರು. ಏನು 18ರೊಳಗೆ ಬರೆದಿದ್ದರೆ ಸೋಲ್ತಿದ್ದಂತ ನಾನು. ಅದ CD ಬಂದು ಎಲ್ಲ ಏನಾಗಬಾರ್ದು ಆಗಿ ಹೋಗಿತ್ತು. ಏನು ನಾ ಗೆಲ್ತಿಲ್ಲ ಅಂತ ಬಂದಿವ. ಮತ್ತೆ ಅದು ಹೆಂಗೆ ಬಂದ? ಮೊನ್ನೆ ಹೇಳಿ ನಿಮ್ಗೆ, ಕೊನೆಗಳಿಗೆವರೆಗೂ ಕಾಂಗ್ರೆಸ್ನಾಗ ಟಿಕೆಟ್ ಸುತ್ತಾಡಿ ಅಲ್ಲಿ ಸಿಗಲಿಲ್ಲ ಅಂತ ಬಂದ. ನಾಮಿನೇಷನ್ ಕೊಟ್ಟ ಮೇಲೆ ಬಂದ ನೀವ. ಏನು ಎಷ್ಟು ಸರಿ ಹೇಳ್ಬೇಕನ್ನ ಇನ್ನೂ ತಿಳಿಯವಲ್ದಲ್ಲ ಅವಂಗೆ. ನೀವರ ಕೇಳ್ತೀರ ಏನೋ ಕೇಳೋದಿಲ್ಲ ನನಗಾರ್ದು. ಈಗಿನ ನನಗೂ ಏನಾರು ಕೇಳೋದಿದ್ರೆ ಕೇಳ್ರಿ, ಸುಮ್ಮನೆ ಕುಂದಿರ್ಬೇಡ್ರಿ. ಏನು ನೀವು ತಾಸು ಗಂಟ್ಲೆ ಕುಂದಿರ್ತೀರಪ್ಪ. ಹಿಂಗೆ ಅವನ ಗೋಳಕ್ಕೆ ಕೊಡ್ತಾನ ನೀವು ಕುಟ್ಟಿಸ್ಕೊಂತ. ನಮ್ಮ ಸಂಘದ ವಿರುದ್ಧ ಹಿಂದಕ್ಕೊಮ್ಮೆ ನಿಮ್ಗೆ ಗೊತ್ತದ TM ಹುಂಡೇಕಾರ ನಮ್ಮ ವಿರುದ್ಧ ಮಾಡ್ತಿದ್ದ. 30-32 ಕೇಸ್ ಹಾಕಿದ್ದ. ಅವೆಲ್ಲಾನು ಗೆದ್ದೀವಿ ನಾವು. ಏನು ಆ TM ಹುಂಡೇಕಾರ ರೊಕ್ಕ ಕೊಡ್ತಿದ್ದೀವ ಸಂಘದ ವಿರುದ್ಧ ಮಾಡಕ್ಕೆ. ಏನು TM ಹುಂಡೇಕಾರಗೆ ಇವತ್ತು ದುಡ್ಡು ಕೊಟ್ಟಾನ. ಒಂದು ವಲ್ಲಭಭಾಯಿ ಚೌಕಿನಾಗ ಅಸಲಾಂ ಬಾಬಾನ ವಿರುದ್ಧ ಒಂದು ಹೋರಾಟದ ಕಾರ್ಯಕ್ರಮ ನಡೆದೈತಿ. ಸತ್ಯನಾರಾಯಣ ಹೇಮಾದ್ರಿ ಆ ಅಸಲಾಂ ಬಾಬಾಗೆ ಹಿಗ್ಗ ಬೇದ ಇವ. ನೀ ಯಾಕೆ ಅವ್ನು ಹಂಗೆ ಹಿಗ್ಗ ಬೇಯುವಂಥದ್ದು ಏನು ಅವಶ್ಯಕತೆ ಇತ್ತಂತ ಇವ್ನು ಜೋಡಿ ಜಗಳ ತೆಗೆದಾನ. ಕೇಳಪ್ಪ ಇಲ್ಲೇ ಅದ ನೋಡು, ಹೌದಾ ಅಲ್ಲ ಮತ್ತೆ
ಕಾರ್ಯಕ್ರಮದಾಗ ನಾನು ಇಲಾಖೆನ ಎಲ್ಲನೂ ಸಿಕ್ಕಾಪಟ್ಟೆ ಇದಕ್ಕೆ ತೊಗೊಂಡೆ, ಪ್ರಹಾರಕ್ಕೆ ತೊಗೊಂಡಾಗ ತಿರ್ಗಾ ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋದ್ಮೇಲೆ ಏನು ಅವಶ್ಯಕತೆ ಆಯ್ತು ಮಾತಾಡೋದು ಬೇಡ ಅಷ್ಟ ಹೇಳಿ ಸಾಕು. ಹೇಳಿದ್ನಲ್ಲ ನಗರಸಭೆ ಇಡೀ ಅಲ್ಲಿ ಯಾರಿಗೂ ಮಾತಾಡೋಕ್ಕೆ ಅವಕಾಶನೇ ಇರಲಿಲ್ಲ ಅಂತ ನಾನು ಹೋಗಿ ಕುಂದಿರ್ತಿದ್ದೆ ಅಂತಲ್ಲೇ. ಮತ್ತು ನನಗೆ ನಾ ಇನ್ವೈಟಿ ಇದ್ದೆ, ನಾವು ಹೋಗಿ ಕುಂದಿರ್ಬೇಕಲ್ಲ. ನಮ್ಮ ಬೂಡಾ ಅಧ್ಯಕ್ಷರು ಆಮೇಲೆ ನಗರಸಭೆ ಅಧ್ಯಕ್ಷರು ಜ್ಯೋತಿ ಭಜಂತ್ರಿ ಅವ್ರು ಕೇಳ್ರಿ ಸರ್ ನೀವು ಬರ್ರಿ ಮೀಟಿಂಗಿಗೆ, ನೀವು ಇರಲಿಲ್ಲ ಅಂದ್ರೆ ನಮಗೆ ಮೀಟಿಂಗ್ ನಡ್ಸೋಕ್ಕಾಗೋದಿಲ್ಲ. ನಮ್ಮವರ ತಲೆಗೆ ಒಂದೊಂದು ಮಾತಾಡ್ಕೊತ ಕುಂದಿರ್ತಾರೆ, ವಿಷಯ ಚರ್ಚೆ ಆಗೋದಿಲ್ಲ, ಏನೂ ನಿರ್ಣಯ ಆಗೋದಿಲ್ಲ. ನೀವು ಬಂದರೆ ಸ್ಮೂತ್ ಆಕತಿ, ನೀವು ಬರ್ರಿ ಅಂದದ್ದಕ್ಕೆ ನಮ್ಮ ಒಳಗೆ ತೊಂದರೆ ಆಗಬಾರ್ದು, ನಮ್ಮ ಅಧ್ಯಕ್ಷರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಆ ಮೀಟಿಂಗ್ 10 ಗಂಟೆಗೆ ನೋಡ್ರಿ 10 ಗಂಟೆಗೆ ಬೂಡಾ ಮೀಟಿಂಗ್ ಕರೆಸಿದ್ದೆ. ಡಿ ಸಿ ಬರ್ತಿದ್ರು, ಇವರೆಲ್ಲ ಬರ್ತಿದ್ರು. ಅರ್ಧ ಗಂಟೆ ಮೀಟಿಂಗು ಏನು ಯಾವ ಅವರು ಕಾನೂನು ಪ್ರಕಾರ ಅದಾವಂತ ನಾವು ಅಷ್ಟೂ ಲೇಔಟ್ಗೆ ಅಪ್ರೂವಲ್ ಕೊಟ್ಬಿಟ್ಟಿವಿ. ನಾವು ಯಾರು ನಮ್ಮನ್ನು ಭೇಟಿ ಆಗೂ ಇಲ್ಲ. ಈಗ ಮತ್ತೆ ಬೇರೆ ವ್ಯವಸ್ಥೆ ನಡೆಸ್ಯಾರ. ಇವ ಯಾರ್ಯಾರಿಗೆ ಫೋನ್ ಮಾಡ್ತಾನೆ ಅಧಿಕಾರಿಗೆಲ್ಲ ಗೊತ್ತದವ ನನಗೆ. ಅರ್ಧ ತಾಸು ಬಿಟ್ಟಿಡಿ ಮೀಟಿಂಗು ಏನು ಸೀದಾ 10:00 ನಾ ಮುನ್ಸಿಪಾಲ್ಟಿಗೆ ಬರ್ತಿದ್ದೆ. 11:00 1 ತಾಸು ಮುನ್ಸಿಪಾಲ್ಟಿ ಮೀಟಿಂಗು. ನೀವು ಇರ್ತಿದ್ರಿ ಎಲ್ಲರೂ ಅಲ್ಲೇ. 11:00 ಮುಗಿಸ್ಕೊಂಡು ನಾವು ಇದಕ್ಕೆ ಬಿ ಟಿ ಡಿ ಎಕ್ಕೆ ಹೋದ್ರೆ 12:00 1 ತಾಸು ಮೀಟಿಂಗು, ಅರ್ಧ ತಾಸು ಹಂಚೋದು. 1 ಗಂಟೆಗೆ ಬಂದ ಸಂಘದ ಆಫೀಸಿಗೆ ಬರ್ತಿದ್ದೆ. ನೀ ಖಾಲಿಗಿರಾಕಿ ನಿನ್ನಂಗೆ ಸಮಯ ಬೇಕಲ್ಲ, ನನಗೆ ಖಾಲಿ ಅದೀನಿ ಅನ್ನ. ಹಾಂ ನೀನು ಮುಂಜಾನೆ ಸಂಜೆ ತನಕ ಖಾಲಿ. ಏನಾರು ಕೆಲಸ ಅದಾವ ನಿನಗೆ? ಏನು ಕೆಲಸ ಅದಾವಪ್ಪ ಹೇಳ್ರಿ ನೀವು. ಅವ ಏನಾರು ಉದ್ಯೋಗ ಮಾಡ್ತಾನೆ, ವ್ಯಾಪಾರ ಮಾಡ್ತಾನೆ, ಸಂಘ ಸಂಸ್ಥೆ ನಡೆಸ್ತಾನ, ಅಥವಾ ಬ್ಯಾಂಕ್ಗಳನ್ನು ಕಟ್ಟಿ ಯಾರಿಗಾರು ನೌಕರಿ ಕೊಟ್ಟಾನ? ಹಾಂ ಇವರು ನೋಡಿ ಅದು ಖಾಲಿ ದಿಮಾಗ್ ಸೈತಾನ್ ಅಂತಾರೆ. ಒಂದೇನಾರ ಪಾಂದ್ರಪೋಳ ಮಾಡಿ ಆಕಳ ಸಾಕ್ತಾನ ಏನು? ಯಾವಾರ ಮಂಗಲ ಕಾರ್ಯಾಲಯ ಮಾಡಿ ಮಂದಿಗೆ ಮದುವೆ ಮುಂಜಾನೆಗೆ ಅನುಕೂಲ ಮಾಡಿಕೊಟ್ಟಾನ? ಏನು ಆಡಳಿತ ಮಾಡ್ತಾನೆ ಇವ? ಏನೂ ಇಲ್ಲ. ಮುಂಜಾನೆ ಸಂಜೆ ತನ ಎದ್ದೇನೋ ದಿಗಂಬರಿ ಅಂದ್ರೆ ಸೌರ್ಸೋದು ಏಟತ್ತಂತ. ಎದ್ದುಗಳಿಗಿದ ಚಾಲು ಪಾರ್ಟಿ ಕಟ್ಟಿನಿ. ಪಾರ್ಟಿ ಎಲ್ಲಿತ್ತಂದ್ರೆ ಅದು ಅವ್ರ ಮನ್ಯಾಗ ಒಂದು ಮನೆ ಬಗ್ಗೆ ಒಂದು ಶೆಡ್ ಐತಿ, ಒಂದು ಶೆಡ್ ಹಾಕ್ಸಾನ. ಈ ಪಾರ್ಟಿ ಅಲ್ಲೇ ಇತ್ತು. ಹೊರಗೆ ಬಂದಿದ್ದಿಲ್ಲ, ಇದು ಹೊರಗೆ ಬಂದಿದ್ದಿಲ್ಲ. ನೀ ಎಲೆಕ್ಷನ್ ನಿಂತರು ನೀ ಎಮ್ ಎಲ್ ಎ ಹಾಕಿದ್ದಿಲ್ಲ. ನಾ ಪಾರ್ಟಿಗೆ ಬಂದಿನಂತ ನೀ ಎಮ್ ಎಲ್ ಎ ಆಗಿ ಅದನ್ನ ತಿಳ್ಕೊಳ್ಳಿವಲ್ಲಲ್ಲಿ ನೀನು. 1996 ನಾ MP ಎಲೆಕ್ಷನಿಗೆ ನಿಂತಾಗ 7 ವಿಧಾನಸಭಾ ಕ್ಷೇತ್ರದಾಗ 12, 13, 14 ಸಾವಿರ ಓಟ್ ಬಿದ್ರೆ, ಇಲ್ಲೇ ನನಗೆ ಹಿಂದೆ ಜನತಾದಳದ ಕ್ಯಾಂಡಿಡೇಟ್ ಗೆದ್ದದಕ್ಕಿಂತ 10,000 ಓಟ್ ಜಾಸ್ತಿ ಬಿದ್ದಿದ್ದು. ಈ ಕ್ಷೇತ್ರ ಗೆಲ್ಲುವಂತ ತಯಾರು ಮಾಡಿದ್ದೆ ನಾನು. ಅದಕ್ಕೆ ನಾ ಟಿಕೆಟ್ ಕೇಳಿದೆ. ಬಸವರಾಜ ಪಾಟೀಲ್ ಸೇಡಮ್ ಅವ್ರು ಬಂದು ಇಲ್ಲ ಇದೊಂದು ಸರಿ ಬಿಟ್ಟು ಕೊಡಂದ್ರು, ಬಿಟ್ಟುಕೊಟ್ಟೆ. ಉಪಚುನಾವಣೆ ಐತಿ ಬಿಡಂದ್ರು, ಬಿಟ್ಟೆ. 2ನೇ ಸರಿನೂ ಒಂದು 1 ವರ್ಷ ಇತ್ತು, 1.5 ವರ್ಷ ಇತ್ತು, ಇದೊಂದು ಸರಿ ಆಗಲಿ ಅಂತಂದರು. ಆಯ್ತಂತ ಅದಕ್ಕೂ ಸುಮ್ಮನಾಗಿ ನಾವು ಚುನಾವಣೆ ಮಾಡೀವಿ. BJP ಟ್ರೆಡಿಷನಲ್ ಓಟು, ಇಡೀ ಲಿಂಗಾಯತ ಸಮಾಜದ ಓಟು, ಬೇರೆ ಬೇರೆ ಓಟ್ ಕಾಂಬಿನೇಷನ್ ಅದು ಅಂತಿವ ಬಂದಾನ. ಏನು ನಾವು ಬಂದಿರಲಿಲ್ಲ ಅಂದ್ರೆ ಇವ ಇಲೆಕ್ಷನ್ದಾಗ ಗೆಲ್ಲತ್ತಿದ್ದಿಲ್ಲ. ಇವ MLA ವಿಧಾನಸಭೆನ ನೋಡ್ತಿದ್ದಿಲ್ಲ. ಅದನ್ನು ತಿಳ್ಕೊ. 18ರಾಗ ನಾ ಸೋಲ್ತಿದ್ನಂತೆ. ಏನಾರ ಮಾತಾಡ್ತೈತೆ ಒಟ್ಟ ತಲೆ ಮೆಂಟಲ್ ಆಗ್ಯದ. ಅದು ಮೆಂಟಲ್. ಎಲ್ಲರೂ ತೋರಿಸ್ಕೊಂಬ ಇನ್ನೊಮ್ಮೆ ಪ್ರೆಸ್ ಮೀಟಿಗೆ ಬರಬೇಕಾದ್ರೆ. ನಿಮ್ಮ ಅಣ್ಣ ಏನು ಮಾಡ್ತಿದ್ದ, ನಿಮ್ಮ ಅಣ್ಣ ಎಲ್ಲೆಲ್ಲಿ ಅಡ್ಡಾಡ್ತಿದ್ದ ಎಲ್ಲ ಹೇಳ್ತೀನಿ. ಇನ್ನೊಮ್ಮೆ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡು, ಆವಾಗ ಇನ್ನೂ ಹೇಳ್ತೀನಿ. ಇನ್ನೂ ವಿಷಯ ಸಾಕಷ್ಟು ಅದಾವ. ಇನ್ನು ಇಟ್ಟು ಸಾಕ. ನೀವು ಪಾಪ ಮುಂದೆ ಎಲ್ಲೇ ಹೋಗ್ಬೇಕಂತ. ಧನ್ಯವಾದ ಎಲ್ಲರಿಗೂ. ರೆಕಾರ್ಡ್ ಮಾಡಿ ಹಾಕಿರಿ ಇದನ್ನೆಲ್ಲ. ಅವ್ರಿಗೆ ಅವಂಗೆ ಚಲೋ ತಂಗೆ ಬರೀರಿ ಪೇಪರ್ನವ್ರು, ಪುಣ್ಯ ಬರ್ತದೆ ನಿಮಗೆ. ಮತ್ತೆ ಯಾರು ಹೇಳ್ತೀರೇನಪ್ಪ ಅಂದಾರ ನಿಂದ್ರಿಸ್ ಅಂತ ಹೇಳು. ಅವನ ಬಗ್ಗೆ ಹೇಳಿನಲ್ಲ ಮತ್ತೆ ಇಡೋತಾನ. ಈಗ ಇನ್ನೂ ಕೆಲವೊಂದಿಷ್ಟು ಅಂತಿಟ್ಟಿನಿ. ಮುಖ್ಯಮಂತ್ರಿ ಅಂತೇಳಿ ಕೆಲಸ ಮಾಡೋರು ಅವ್ರು ಕಳಿಸಿದ್ರೆ ಕರ್ಕೊಂಬರ್ತೀನಿ ಅಂತ ಹೇಳಿನಿ. ನಿಮ್ಮ ಅಣ್ಣ ಏನು ಮಾಡ್ತಿದ್ದ ಅಂತ ಹೇಳಿನಿ. ಮತ್ತು ಆ ದೇಶಮುಖ ಇಂಜಿನಿಯರ್ ಹೇಳಿನಿ. ಇನ್ನೂ ಅದಾವ, ಭಾಳ ಅದಾವೆ. ಇನ್ನೂ ನಾ ಎಲ್ಲಿ ಹಿಂಗೆ ಚೀಟಿ ಬರ್ಬೋದು ಹಿಂಗೆ ನೋಡ್ತಿದ್ದ ಹೇಳ್ತಿ ಅಲ್ಲ. ಚೀಟಿ ಬರ್ಕೊಂಬಂದಿದ್ದ, ಏನೂ ಬರ್ಕೊಂಬಂದಿಲ್ಲ.
ಇವು ನಿಮ್ಮ ಕಟಿಂಗ್ಸ್ ಆಟ ತೊಗೊಂಬಂದಿನಿ ನೀವು ಬರ್ದದ್ದು ನಿಮ್ಮ ಕಟಿಂಗ್ಸ್ ಅದ್ರ ಮ್ಯಾಗ ಹೇಳೀನಿ. ಇವನು ಜಾತಕನ ಇದ್ದು ನನ್ನ ಹತ್ರ. ಮಲ್ಲಿಕಾರ್ಜುನಯ್ಯನವರು ಲೋಕಸಭಾ ಡೆಪ್ಯೂಟಿ ಸ್ಪೀಕರು, ಯಡಿಯೂರಪ್ಪನವರು, ಬಸವರಾಜ ಪಾಟೀಲ್ ಸೇಡಮ್ ಅವರು. ನಾನು ಡೆಂಟಲ್ ಕಾಲೇಜಾಗ ಭಾಷಣ ಕೇಳಕ್ಕೆ ಕೂತಿದ್ದೆ ಅದವನೇ ಅವ್ರದ್ದು ರಥಯಾತ್ರೆಗೆ. ಅಲ್ಲಿ ಬಂದರು, ಅಲ್ಲಿ ಬಂದು ಮಾತು ಹೇಳ್ಕೋಂತ ಕರ್ಕೊಂಬಂದು ಸ್ಟೇಜ್ ಹಚ್ಚಿದ್ರು ನನ್ನ. ಏನು ನಾನು ಉದ್ಯೋಗಿದ್ದ ರಾಜಕಾರಣಿ, ನಾನು ಈ ನಿರುದ್ಯೋಗ ರಾಜಕಾರಣಿ ಅಂತ ಸಾವಿರ ಸರಿ ಹೇಳ್ತೀರ, ತಿಳ್ಕೊಳ್ಳೋಲ್ದ ಏನು ಮಾಡಲ ಸುಡ್ಲಿ. ಹಾಂ, ಹಕ್ಕು ಬಾಧ್ಯತೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ ನನಗೆ ಹಕ್ಕು ಬಾಧ್ಯತೆ ಹಾಕು, ಹೋಗಿ ವಿಧಾನ ಪರಿಷತ್ನಾಗ ಹೇಳ್ತೀನಿ ನಿಂದೆಲ್ಲ ಇತಿಹಾಸ ಏನು ಮಾನಹಾನಿ ಕಟ್ಟಲೆ ಹಾಕ್ತೀನಿ ಅಂದೆಲ್ಲ ಹಾಕು, ಡಿಫಾರ್ಮೇಷನ್ ಹಾಕು, ಅದಕ್ಕೂ ಸರಿಯಾದ ರೀತಿಯಿಂದ ಉತ್ತರ ಕೊಡ್ತೀನಿ ನನಗೆ ವಕೀಲರ ಮುಖಾಂತರ. ಏನು ಡಿಫಾರ್ಮೇಷನ್ ಹಾಕು, ಹಕ್ಕು ಬಾಧ್ಯತೆಗೆ ಹಾಕು. ಮಂದಿನ ಬದಲೆ ಮಾಡೋದ್ರೊಳಗೆ ನೀ ಏನು ಅಕ್ಕಿ ನೋಡ್ಕೊ ಮೊದಲೇ. ಹಾಂ, ಸದಸ್ಯರು ಕಾರ್ಯಕರ್ತರು ಬೈಟ್ ಹೋಗುದಿಲ್ಲ ನಾವು, ಅವ್ನು ಗೊತ್ತಿಲ್ಲ ನಮಗಿನ್ನ ಏನಾಯ್ತಂತೆ ಮಾಡೋ ಕಾರವಾರ ಮಾಡಿ. ನಾವು ಇದನ್ನು ನನಗೆ ಸಂಘದ್ದು ರದ್ದು ಮಾಡ್ಯಾರ ಅನ್ನೋ ಸಲುವಾಗಿ ನನಗೆ ಸಿಟ್ಟು ಬಂದು ಹೇಳೀನಿ. ವೈಯಕ್ತಿಕ ನಾವು ಮನೆ ಕೊಟ್ಟಿದ್ದೆ. ಹಾಂ, 54 ಎಕರೆ 32 ಗುಂಟೆ ಸ್ಪಿನ್ನಿಂಗ್ ಮಿಲ್ಲು ಹಾಳು ಮಾಡಿ ಹತ್ತಿ ಬಿತ್ತಿ ಆಕ್ಷನ್ ಮಾಡಿದರು. ಅದನ್ನು ಆಕ್ಷನ್ದಾಗ ಬರೀ 2 ಕೋಟಿ 10 ಲಕ್ಷ ತೊಗೊಂಡಿನ, ಅದನ್ನು ಸಂಸ್ಥಾಕ್ಕೆ ತೊಗೊಂಡಿನಿ. ಮೋದಿಯವರು ನಮ್ಮ ಕಾರ್ಯಶೈಲಿ ಮೆಚ್ಚಿ ರಾಷ್ಟ್ರೋತ್ಥಾನ ಪಕ್ಕದೊಳಗೆ 10 ಎಕರೆ ಜಮೀನು ಕೊಟ್ಟಾರ. ಇವತ್ತಿಗೂ ಸಂಘದಾಗ ಐತಿ. ಸಂಘದ ಹೆಸರಲ್ಲಿ 25 ಕೋಟಿ ರೂಪಾಯಿ ಒಂದು ಎಕರೆಕ್ಕೆ. ಪದ್ಮಶ್ರೀ ಪದ್ಮವಿಭೂಷಣ MC ಮೋದಿಯವರು ನಮ್ಮ ಸಂಸ್ಥಾದ ಕೆಲಸ ನೋಡಿಕೊಟ್ಟಾರ. ಇದಕ್ಕೇನು ಗೊತ್ತೇ ಇಲ್ಲ. ಏನು ಕೆಲಸ ಏನಪ್ಪ ಅಂತಂದ್ರೆ ಮುಂಜಾನೆ ಎದ್ದು ಮಂದಿ ಜೋಡಿ ಹಾಳು ಹರಟಿ ಮಾಡ್ಕೊತ ಕುಂದಿರೋದು, ಪ್ರೆಸ್ ಮೀಟ್ನಾಗ ಬಂದು 1 ತಾಸು ಗಂಟ್ಲೆ ಕುಟ್ಕೊತ ಕುಂದಿರೋದು. ಏನಾರು ವಿಷಯ ಇರಬೇಕಲ್ಲ ಅದ್ರಾಗ. ಜಮೀನು ರೈತರು ಕೊಟ್ಟರೆ ಇವು ಇಂಡಸ್ಟ್ರಿ ಏನು 10 ಇಂಡಸ್ಟ್ರಿ ಮಾಡ್ಬೋದು. 12 ಅಣೆ ಜಮೀನು ಮುಳುಗಡೆ ಆಗಿ ಹೋಗ್ಯಾವು. ಅವ ಒಬ್ಬ ಬರ್ಕಾಶ್ ಬಿಟ್ಟ 30,000 ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತಿತ್ತು. ಮನೆಗೊಬ್ಬರಿಗೆ ನೌಕರಿ ಕೊಡ್ತಿದ್ರು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತೀವಿ ಅಂದರು. ಎಷ್ಟು ಹೇಳಿದರು ಎಲ್ಲ ರೈತರು ಬೇಡ ಅಂದರು. ನಾವು ರೈತರ ಜೋಡಿ ಕಸ್ಕೊಂಡು ಇಂಡಸ್ಟ್ರಿ ಮಾಡುವ ಅವಶ್ಯಕತೆ ಇಲ್ಲ ಅಂದುಬಿಟ್ಟಿವಿ ನಾವು. ಈಗ ಯಾರು ಜಮೀನು ಕೊಟ್ಟರೆ ಇಂಡಸ್ಟ್ರಿ ಮಾಡಿಸ್ತೀವಿ, ಜಮೀನು ಕೊಡ್ಸೋಣ. ಮತ್ತೀಗ ಮಾಡಿ ಕಾಂಗ್ರೆಸ್ದವ್ರ ಜೋಡಿ ಹೆಂಗೂ ಮ್ಯಾಚ್ ಫಿಕ್ಸಿಂಗ್ ಆಗ್ಯದಲ್ಲ ನಿನಗೆ. ಮಾಡಲ್ಲ, ಮಾಡ್ತೀವಿ. ನಾಳೆ ಬಂದಾಗ ಕೇಳ್ರಿ ನಮ್ಗೆ ಯಾರು. ಅಯ್ಯೋ ಸುದ್ದಿ 7 ವಿಶ್ವವಿದ್ಯಾಲಯ ಏನದು ಎಜುಕೇಷನ್ ಪಾಲಿಸಿ ಹೊಸದು ಬಂದದ. ಒಂದು ವಿಶ್ವವಿದ್ಯಾಲಯದೊಳಗೆ ಎಲ್ಲ ಇರ್ಬೇಕಂತೈತಿ. ಈ ಹೊಸ ಯೂನಿವರ್ಸಿಟಿ ಮಾಡಬೇಡ ಅಂತ ಹೇಳಿದೆ ನಾ. ನಮ್ಮದು ಸರ್ಕಾರದಾಗ 7 ವಿಶ್ವವಿದ್ಯಾಲಯ ಮಾಡಿದ್ದಕ್ಕೆ ನಾವು ವಿರೋಧ ಮಾಡಿದೆ. ಅನಾವಶ್ಯಕ ಇವೆಲ್ಲ 3ನೇ ಯೂನಿಟ್ ಮಾಡೋದು, ಇಷ್ಟೆಲ್ಲ ದುಡ್ಡು ಮಾಡೋದು ತರುವುದು. ಕೆಲಸ ಮಾಡಿದರೆ ಕೆಲಸ ಮಾಡೋಕ್ಕೆ ಕಳಿಸಿರ್ತಾರೆ ನಮ್ಮನ್ನು, ಅಲ್ಲಿ ಮಾತಾಡೋಕೆ ಕಳಿಸ್ತಾರೆ ನಮ್ಮನ್ನು. ಎಷ್ಟು ಅವಶ್ಯ ಇರ್ತದೆ ಅಲ್ಲಿ ಮಾತಾಡ್ತಾರೆ. ಅದು ರೂಲಿಂಗ್ ಪಾರ್ಟಿ MLAಗಳಿಗೆ ಮಾತಾಡುವ ಅವಕಾಶ ಭಾಳ ಕಡಿಮೆ ಇರ್ತತಿ. ಏನು ನೀ ಕ್ವಶನ್ನು ಆನ್ಸರ್ ಮಾಡಿ ಏನು ಮಾಡಿ ಮಾತಾಡಿದ್ರೆ ಅಲ್ಲಿ ಹಿಂಗೆ ಪ್ರೆಸ್ ಮೀಟ್ ಮಾಡಿ 1 ತಾಸು ಅಲ್ಲಿ ಕೂತ್ಕೊಡ್ತಾನೆ. ಇನ್ನೊಂದು ಸ್ವಲ್ಪ ತುಳಸಿಗಿರಿಗೆ ನಿಮ್ಮ ಬೈಕ್ ಅಂಜಿ ನಾವು ಹೋಗಿವಿ ಅಂತ ಹೇಳ್ಯಾರರು. ತುಳಸಿಗಿರಿಗೆ ವೀರಣ್ಣ ಚರಂತಿಮಠ ಸರ್ ಬೈಕ್ ಅಂಜಿ ನಾವು ತುಳಸಿಗಿರಿಗೂ ಪ್ರಮಾಣ ಮಾಡಿವಿ ಅಂತ ಹೇಳ್ತಾರೆ. ಅವ್ರ ಬೈಕ್ ಅಂಜಲ್ಲ, ಕಾರ್ಯಕರ್ತರ ಸಲುವಾಗಿರುವಂಥವ್ರು ವೀರಣ್ಣ ಚರಂತಿಮಠ ಅವ್ರು. ಯಾಕಂದ್ರೆ BJP ಪಾರ್ಟಿ ಶಾಸಕರ ಮನೆ ಒಳಗಿಲ್ಲ. ಹಾಂ, ಹೋಗಿ ಇವತ್ತಿಗೂ ತಯಾರಿದ್ದೀವಿ ನಾವು. ಇನ್ನು ನೀವು ಬೇಕಾದ ಗುಡಿ ಒಳಗೆ ಕರೆದ್ರು ನಾವು ಬಂದು ಪ್ರಮಾಣ ಮಾಡಕ್ಕೆ ತಯಾರಿದ್ದೀವಿ. ಈಗ ಕಾರ್ಯಕರ್ತರನ್ನ ಬಿಟ್ಟಾನೀಗ ನಾವು ಬರ್ಬೇಕಂತ. ಈಗ ಒಂದೇ ಮಾತು ಹೇಳ್ತೀವಿ, ಬೇರೆ ಶಾಸಕರು ಅವ್ರ ಮಕ್ಕಳಿಗೆ ಅವ್ರ ಅಣ್ತಂಬ್ರ ಕಾಯಿ ಹಿರ್ತನೆ ಇರ್ತದೆ. ನಮ್ಮಲ್ಲಿ ಆ ಹಿರ್ತನೆ ಇಲ್ಲ. ನಮ್ಮಲ್ಲಿ ಏನಿದೆ ಕಾರ್ಯಕರ್ತರ ಕಾಯಿ ಹಿರ್ತನದ, ಕಾರ್ಯಕರ್ತರು ಅವ್ರ ಜೊತೆ ಇರ್ತೀವಿ. ಕಾರ್ಯಕರ್ತರು ಈ ಕ್ಷೇತ್ರದನವ್ರು ಎಂದೂ ವೀರಣ್ಣ ಚರಂತಿಮಠರು ನಾವು ಬಿಟ್ಕೊಡಂಗಿಲ್ಲ. ಇದನ್ನು ಬೇಕಾದ್ರೆ ನೀವು ಪರಿಗಣನೆ ತಗೋರಿ ಬಿಡ್ರಿ. ನಾವು ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರು ಒಬ್ಬರು ಕೂಡ ನೀವೇನು ನಿಮ್ಮದೇ ಆದಂಥ ಒಂದು ಟೀಮ್ ರಚನೆ ಮಾಡ್ಕೊಂಡಿರಲ್ಲ, ಅವ್ರನ್ನ ಹೊರತುಪಡಿಸಿ ನಮ್ಮ ಒಬ್ಬರು ಕಾರ್ಯಕರ್ತರು ನಿಮ್ಮ ಕಡೆ ಹೊಳೆ ನೋಡಂಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ದೇಶದಾಗ ಮೋದಿಯವ್ರನ್ನ ವಿರೋಧ ಮಾಡಕ್ಕೆ ಹೋಗಿ ದೇಶನ ವಿರೋಧ ಮಾಡುವಂಥ ಒಂದು ಟ್ರೆಂಡ್ ಹೆಂಗೆ ಬೆಳೆದತಿ, ಹಂಗೆ ಬಾಗಲಕೋಟೆ ಮತಕ್ಷೇತ್ರ ಕೆಲವರು ಕೇವಲ ಸನ್ಮಾನ್ ಚರಂತಿಮಠರನ್ನ ವಿರೋಧ ಮಾಡಕ್ಕೆ ಹೋಗಿ ಈ ಸಂಸ್ಥೆ ವಿರೋಧ ಮಾಡೋದು, ಪಕ್ಷದ ವ್ಯವಸ್ಥೆ ವಿರೋಧ ಮಾಡೋದು, ಇಂಥ ಒಂದು ದುಷ್ಟತನೂ ನಡೆದ.
ಬಹಳ ಖಂಡನೀಯ ವಿಚಾರ. ಅವ್ರ ಮನೆಗೆ ಮಾಡ್ಕೊಂಡಾರೋ ಅವ್ರ ಮಕ್ಕಳಿಗೆ ಮಾಡ್ಯಾರೋ ಅವ್ರ ಅಂತಂಬರ್ ಅದನ್ನ ಹೇಳ್ರಿ ಇನ್ನು ಯಾರ ನಮ್ಮ ಮನ್ಯಾಗ ನಮ್ಮ ಸಂಬಂಧಿಕರು ಬಂದು ರಾಜಕೀಯದೊಳಗೆ ಕಾರವಾರ ಮಾಡ್ಯಾರ, ನನ್ನ ಮಗ ಮಾಡ್ಯಾನ, ಎಲ್ಲ ಕಾರ್ಯಕರ್ತರು ಮಾಡ್ತಾರ. ಮಾಡೋರ ನಾವು ಕಾರ್ಯಕರ್ತರು ನಮ್ಮ ಸಂಸ್ಥಾದಾಗ ಹೋಗ್ರಿ ನೀವು, ನಮ್ಮ ಓಂಕಾರ ಮಾಡ್ತಾನೆ ಎಲ್ಲ ಅಡ್ಮಿಷನ್ನು, ಆಯಾ ಉಪಸಮಿತಿಗಳು ಆಯಾ ಕಾಲೇಜುಗಳದೆಲ್ಲ ಅವರೇ ಮಾಡ್ತಾರೆ. ನಾವೇನು ಕಾರವಾರ ಮಾಡೋದಿಲ್ಲ, ನೀಟಾಗಿ ವ್ಯವಸ್ಥೆ ನಡೆದಿರ್ತದೆ ನಮ್ಮದು. ಇದಕ್ಕೇನೂ ಗೊತ್ತಾಯಿಲ್ಲ, ಒಟ್ಟು ಆಡಳಿತ ಅಂದ್ರೆ ಗೊತ್ತಿಲ್ಲ. ಇನ್ನೇನು ಹೇಳ್ಬೇಕು ನಾವು? ಒಂದಾತು ಬೆತ್ತಲೆ ಮಾಡೋದು ಹೇಳಿದೆ, ಮತ್ತೇನು ಬೇರೆ ಏನ್ರ? ಎಷ್ಟು ಸರಿ ಸಕ್ಸಸ್ ಆಗ್ಯಾನ. ನಾವು ಬಂದ ಮೇಲೆ ಪ್ರತಿ ಸಾರಿ ಎಲ್ಲ ಮುನ್ಸಿಪಾಲ್ಟಿ ಗೆದ್ದೀವಿ. ಎಲ್ಲ ಮುನ್ಸಿಪಾಲ್ಟಿ ಒಳಗೆ ನಮ್ಮದು ಆಡಳಿತ 8 ವರ್ಷ ನಾವು ಬಂದ ಮೇಲೆ. ಹೌದಾ? ನೀವು ನಾವು ಬಂದ ಮೇಲೆ RSSದೊಳಗೆ ಹಿಂದೂ ಮುಸ್ಲಿಂ ಗಲಾಟೆ ಕಡಿಮೆ ಆಯ್ತು. ಹೌದಾ? ಮೊದಲು ಗದ್ದಲ ಹಾಕಿತ್ತು, 144 ಕರ್ಫ್ಯೂ. ಹಾಂ, ಏನಿಲ್ಲ, ಊರು ಶಾಂತದ ಎಲ್ಲ. ಎದ್ರ ಸಲ ಡೌಡವ ಅವ ಸರ್ಕಾರಕ್ಕೆ ಪತ್ರ ಬರೀತೀನಿ ಅಂತ ಹೇಳ್ಯಾನ. ನಾನು ಮೊನ್ನೆ ಏನು ಹೇಳೀನಿ, ನಿವೃತ್ತ ಅಥವಾ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರಿಂದ BTDA ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ತನಿಖೆ ಮಾಡಿಸಿರಿ ಅಂತ ಹೇಳೀನಿ. ನಿಮ್ಮ ಸರ್ಕಾರ ಐತಿ, ಈಗ ತನಿಖೆ ಮಾಡಿಸ್ರಿ, ಬರಲಿ ಹೊರಗೆಲ್ಲ. ಗುಂಡು ಎಲ್ಲದನ ಕರಿಯಪ್ಪ, ಅವೇನೋ ಮಾತಾಡ್ಬೇಕಂತಾನೆ. ಗುಂಡು ಶಿಂದೆ, ನಿಮ್ಮ ಟೈಮ್ ಐತೆ ಅಲ್ಲೇ ಹೋಗ್ಬೇಕ. 2023ಕ್ಕೆ ಬಂದೈತಿ ಮಾರ್ಚ್ದಾಗನ ನಿಮ್ಮದು 3 ಪೀಸ್ ಆಗಿದೆ. ಹಾಂ, 3 ಪೀಸ್ ತಿಂಗಳು ಟೈಮ್. ಅದು 3 ಪೀಸ್ ಇದ್ವು, ಜೋಡ್ಸಾಕ 1 ತಿಂಗಳು ಬೇಕಾಗಿತ್ತು ಅದಕ್ಕೆ ಅಂತ ಹೇಳ್ತಾನೆ. ಹೇಳು ಗುಂಡೂರಾವ್. ಮಾರ್ಚ್ 9ನೇ ತಾರೀಕಿಗೆ ಬಾಗಲಕೋಟೆಗೆ 3 ಪೀಸ್ ಆಗಿ ಬರ್ತದೆ. ಅದನ್ನು ಇಲ್ಲೇ ಕ್ರೇನ್ ಹಚ್ಚಿ ಜೋಡಿಸಬೇಕಾದ್ರೆ 1.5 ತಿಂಗಳು ಟೈಮ್ ತೊಗೊಂಡ್ರು ಇದು ಗ್ಯಾರೇಜ್ನೊಳಗೆ. ಆಮೇಲೆ ಬಸವಣ್ಣವ್ರ ಸಲುವಾಗ ವೇಟ್ ಮಾಡಿದ್ವಿ. ಆನಂತರ ಕೋಡ್ ಆಫ್ ಕಂಡಕ್ಟ್ ಬಂತು, ಜೋಡ್ಸೋಕ್ಕಾಗಲಿಲ್ಲ, ಇನ್ಸ್ಟಾಲ್ ಮಾಡ್ಕೊಂಡ್ರು. ಅದಕ್ಕೆ ಅದು ಟೈಮ್ ತೊಗೊಂತು, ಬಸವಣ್ಣವ್ರದ್ದು ಟೈಮ್ ತೊಗೊಂತು, ಇದೂ ಟೈಮ್ ತೊಗೊಂತು. ಮತ್ತು ಹಿಂದ್ಕೊಂದು ಸ್ಪಷ್ಟೀಕರಣ ಕೊಟ್ಟಿವಿ ನಾವು ಸಮಿತಿಯಿಂದ. ಅವರು ನಗರಸಭೆದವರು ಯಾವ ಇಲಾಖೆಯಿಂದ ಪರ್ಮಿಷನ್ ಹೇಳಿದ್ರು, NOC ತೊಗೋಬೇಕಂತ ಹೇಳಿದರು, ಅವ್ರು ಎಲ್ಲರದ್ದು ಅನುಮತಿ ತೊಗೊಂಡಿತ್ತು. ಕೆಲವು ಮೀಡಿಯಾದಾಗ ಬಂದು ಅನಧಿಕೃತವಾಗಿ ಕುಂತದ್ದು ಶಿವಾಜಿ ಮೂರ್ತಿ ಗುದ್ದಾಡಕತ್ತಾರ ಅಂಥೇಳಿ. ಅನಧಿಕೃತವಾಗಿ ಏನಿಲ್ಲ, ಮೀಡಿಯಾದವ್ರಿಗೂ ಗುರ್ತದೆ. ನಗರಸಭೆ ಒಳಗೆ 2 ಬೇರೆ ಠರಾವ್ ಆಗ್ಯದ. ಆಮೇಲೆ 4 ಇಲಾಖೆಯಿಂದ ಅನುಮತಿ ತೊಗೊಂಡಿದ್ದೆ. BTDAದಿಂದ ಕಂಪೌಂಡ್ ಕಟ್ಟಬೇಕಂತ ಹೇಳಿ ಠರಾವಾಗಿತ್ತು. ನಗರಸಭೆಯಿಂದನೇ TC ತೆರವುಗೊಳಿಸಿದರು, ಅಲ್ಲಿ ಅಡ್ಡ ಬರ್ತಿತ್ತು ಸ್ಟ್ಯಾಚ್ಯೂ ಕುಂದರ್ಸಾಕಂತೇಳಿ. ಇವೆಲ್ಲನೂ ಆಗ್ಯಾವು. ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಿತ ಕನಿಷ್ಠ 10 ಫೂಟ್ ಎತ್ತರ ಮೇಲೆ ಕುಂದರ್ಸ್ಬೇಕು ನೀವು ಅಂಥೇಳಿ ಸಮಿತಿಯವರಿಗೆ ಅನುಮತಿ ಕೊಟ್ಟರು. ಒಟ್ಟಾರೆ ಉದ್ದೇಶಪೂರ್ವಕವಾಗಿ ಬಂದ್ ಮಾಡಿದ್ರು ಅಷ್ಟೇ. ಮತ್ತು ಲೀಗಲ್ಲು ಎಲ್ಲೂ ಲಿಖಿತವಾಗಿ ಯಾರಿಗೂ ಕಂಪ್ಲೇಂಟ್ ಇಲ್ಲ ಅಲ್ಲಿ ಕುಂದರ್ಸ್ಬೇಡ್ರಿ ಅಂತ. ಇಲಾಖೆಯವರು ಏನು ಮಾಡಿದರು, ಯಾಕೆ ಇದು ಮಾಡಿದರು, ಕ್ರೇನ್ನೊಳಗೆ ಹೇರಿದ್ದ ಗಾಡಿ ತಳಗೆ ಇಳಿಸಿಬಿಟ್ರು. ಹೌದು, ಮುಗಿಸೋಣ. ಸಂಘ ಬಿಟ್ಟು ಬಾ, ಸಂಘ ಬಿಟ್ಟು ಬಾ ಅಂದ್ರೆ ಅವನಿಗೆ ಕೇಳ್ರಿ, ನೀವೇನೋ ಅವ್ನ ಚೇರ್ಮನ್ ಮಾಡಿರಿ ಏನಂತ ಕೇಳ್ರಿ ನೀವು. ಹಾಂ, ಮತ್ತು ಇಷ್ಟು ಸಂಘದವ್ರದ್ದು, ಎಲ್ಲ ಸಂಘದವ್ರದ್ದು ಕರ್ನಾಟಕ ತುಂಬ ಹೆಸರು ಹೇಳಿದ್ಮೇಲೆ ಎಲ್ಲರೂ ರಾಜಕೀಯ ಮಾಡೋಕ್ಕದ, ರಾಜಕೀಯದಾಗ ಅದಾರಲ್ಲ. ಇವನಿಗೇನು ಉಸಾಕತ್ತೈತಿ? ಇವ BTDA ಆದದ್ದು ನನಗೇನು ಹೊಟ್ಟೆ ಉರಿ ಇಲ್ಲ, ಮಾಡ್ಕೊಂಬಂದದ್ರ ಕೆಪಾಸಿಟಿಗೆ ಹೇಳಕತ್ತೀನಿ ನಾ, ಮೆಚ್ಕೊಳ್ಳುವಂಥ ಕೆಪಾಸಿಟಿ ಅಂತ. ಮ್ಯಾಚ್ ಫಿಕ್ಸಿಂಗ್ ಅದಲ್ಲೇ ಹಾಕತ್ತಿದ್ದು, ಇಲ್ಲಾಂದ್ರೆ ಆಗೋದಿಲ್ಲ. ಹಿಂದೆ ಸರ್ ಪಾಟೀಲ್ ಅರ್ಜಿ ಕೊಟ್ಟಿದ್ದರು, ಆಗಲಿಲ್ಲ. ಅನೇಕರು, ಅರವಿಂದ್ ಲಿಂಬಾವಳಿಯವರು ಕೊಟ್ಟಿದ್ದರು, ಆಗಲಿಲ್ಲ. ಬಾಂಡಿಗೆಯವರು ಕೊಟ್ಟಿದ್ದರು, ಆಗಲಿಲ್ಲ. ಇನ್ನೂ ಯಾರ್ಯಾರೋ ಕೊಟ್ಟಿದ್ದರು, ಆಗಲಿಲ್ಲ. ಅದು ಅಮೆಂಡ್ಮೆಂಟ್ ಆಗಬೇಕು ಅಸೆಂಬ್ಲಿ ಒಳಗೆ, ಕೌನ್ಸಿಲ್ ಒಳಗೆ, ಆ್ಯಕ್ಟ್. ಅದು ಮಾಡಿದ್ದೇ ಇಲ್ಲ. ಇವು ಮಾಡ್ಕೊಂಬಂದಾನಲ್ಲ, ಅದ್ರ ಮ್ಯಾಚ್ ಫಿಕ್ಸಿಂಗ್ ಎಷ್ಟು ಮಟ್ಟಿಗೆ ಐತೆ ಅನ್ನೋದು ಅಷ್ಟೇ ನಿಮಗೆ ಹೇಳಕತ್ತೀನಿ ನಾ. ಅವ ಬಂದು ಪೂರಕ್ಕೆ ಅದರಲ್ಲಿ ನಿವೃತ್ತ ನ್ಯಾಯಾಧೀಶರ ಕಡೆಯಿಂದ ಎನ್ಕ್ವೈರಿನ ಮಾಡಂತ ಹೇಳಿಬಿಟ್ಟದಲ್ಲ, ಇನ್ನೂ ಏನು ಹೇಳ್ಬೇಕು ಇದಕ್ಕೆ?
ನೀ ಬಾಲ್ಲ ನನ್ನ ಜೋಡಿ ಆಯಾ ಹೈಕಮಾಂಡ್ ಹತ್ರ ಕರ್ಕೊಂಡು ಹೋಗಲಿ ಇನ್ನ ಅಮಿತ್ ಶಾನ್ ಹತ್ರ ಕರ್ಕೊಂಡು ಹೋಗ್ಲು, ನಡ್ಡಾ ಅವ್ರ ಹತ್ರ ಕರ್ಕೊಂಡು ಹೋಗ್ಲು, ನನ್ನ ಖರ್ಚೆಲ್ಲ ಕರ್ಕೊಂಡು ಹೋಗ್ತೀನಿ, ಯಾರು ಬರ್ತೀರಿ ಬರ್ರಿಪ್ಪ. ಅವಂಗ ಕೇಳ್ರಿ ನೀವು. ಕೆಲಸ ಮಾಡಿದ್ರೆ ಹಾಂ ಕೆಲಸ ಮಾಡೋದ ಟಿಕೆಟ್ ಕೊಡ್ತಾರಲ್ರಿ ಅಲ್ಲೆಲ್ಲ ಹೈಕಮಾಂಡ್ ಮಂತ್ರಿಗಳು ಶಾಸಕರು ಇದ್ದವರು ಎಲ್ಲ ದೊಡ್ಡ ದೊಡ್ಡವರು, ದೊಡ್ಡ ಸ್ಥಾನ ಅಂತಲ್ಲ, ನಮಸ್ಕಾರ ಮಾಡಕ್ಕೆ ಬರ್ತಾರೆ. ನಾನು ಕೈ ಹಿಡಿದು ಎಬ್ಬಿಸ್ತೀನಿ. ಬೆಂಗಳೂರು ಪ್ರತಿಭಟನೆಗೆ ಹಂಗೆ ಬೆಂಗಳೂರು ಪ್ರತಿಭಟನೆಯಾಗಿ ವಿಜೇಂದ್ರ ನಮಸ್ಕಾರ ಮಾಡಕ್ಕೆ ಬಂದು ನಾನು ಗಟ್ಟಿ ಕೈ ಹಿಡಿದ ಮೇಲೆ ಎಬ್ಬಿಸಿದೆ. ಇದಕ್ಕೇನು ಗೊತ್ತೇ ಇಲ್ಲ, ಏನು ಹೇಳಕತ್ತೀನಿ ನಾನು ನಿನಗೆ. ಹೊರಗೆ ಹಾಕಿದವ್ರನ್ನ ಒಳಗೆ ತೊಗೊಳ್ತಾನೆ, ಅವ್ರು ಬರಂಗಿಲ್ಲ. ಅಟಲ್ಜಿ ಹೇಳಿದ್ರಂತ ಪಕ್ಷದ ಕಾರ್ಯಕರ್ತರು ಅದು ಗೊತ್ತಿಲ್ಲ ಯಾರಿಗೂ. ಅವ್ರಿಗೆ ಶಾಶ್ವತ ಹೊರಗೆ ಹಾಕಿದವ್ರದ್ದು ಮಾತಾಡಿ ನಿನಗೇನೂ ಗೊತ್ತೇ ಇಲ್ಲ, ಪಕ್ಷದ ವ್ಯವಸ್ಥೆನೇ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಬಾ ನಮ್ಗೆ ಇಲ್ಲೇ ನಿಮ್ಮ ಆಫೀಸಿನಾಗೆ ಬರ್ತೀನಿ, ಇಲ್ಲೇ ಕುಂದ್ರ ನಾವು ಬಂದು ತೊಗೊಂಬರ್ತೀನಲ್ಲ, ಇಲ್ಲೇ ಅದಾವ ತೊಂಬ. ನಿನ್ನೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಬಂದು ಕಾರಜೋಳ ಸಾಹೇಬ್ರಿಗೆ ಫೋನ್ ಮಾಡಿದ್ದ ಅಂತ ಹೇಳಕತ್ತೀನಿ. ಇಲ್ಲೇ ಕುಂತು ಕುಮಾರ್ ಎಳ್ಳೆ ಗುತ್ತಿಗೆ ಫೋನ್ ಮಾಡ್ಯಾನ ಅಂತ ಹೇಳಕತ್ತೀನಿ. ನಿಮಗೆ ಕೇಳಿರ್ಬೇಕಾರೆ ಮಿಸ್ಡ್ ಕಾಲ್ ಬಂದಿತ್ತು, ಹೊರಗೆ ಹೋಗಿ ಮಾತಾಡ ಕುಮಾರ್ ಅಂದೆ ಮಾತಾಡ್ದೆ. ಅದ್ರಲ್ಲಿ ಎಲ್ಲರೂ ನೋಡ್ಯಾರ ನೋಡಿ. ಹಾಂ ಅಲ್ಲ, ಚಂದ್ರಶೇಖರ್ ದಾಸಣ್ಣವರ ಭಾಳ ಹಳೆ ಮನುಷ್ಯ ಅವ, ಯಾರೂ ಇದ್ದಿಲ್ಲ ಅವಾಗ, ಅವ ಮಾಡಿದವ. ತುಳಸಿಗೆರೆಗೆ ಮೊನ್ನೆ ಈಗ ಎಲೆಕ್ಷನ್ ಮಾಡ್ಯಾನಲ್ಲ, MLA ಎಲೆಕ್ಷನ್ನು, ತುಳಸಿಗೆರೆ ಎಷ್ಟು ಲೀಡ್ ಆಗ್ಯಾವ ಕೇಳ್ರಿ ಅವಂಗ. ತುಳಸಿಗೆರೆಗೆ ಏನು ಇವ ಆದದ್ದಕ್ಕನ ಅಲ್ಲಿ ಹೋಟ್ ಕಮ್ಮಿ ಆಗ್ಯಾವ. ಇವ ಎಲ್ಲಿ ಹೋದ ತುಳಸಿಗೆರೆಗೆ ಹೊಕ್ಕ, ಅಲ್ಲಿ ಹೋಟ್ ಕಡಿಮೆ ಆಗ್ಯಾವ. ಇವಂಗೆ ತುಳಸಿಗೆರೆಗೆ ಇರ ಅಂತ ಹೇಳಿಲ್ಲ, ಬಾಗಲಕೋಟೆಗೆ ಇರುವಲ್ಯಾಕ ರಾಜಕೀಯ ಬೀಳಿ ಕ್ಷೇತ್ರಕ್ಕೆ ಬರ್ತೀನಿ, 100 ಅಲ್ಲಿ ಮಾಡಂತ ಹೇಳೀನಿ. ವಕೀಲರ ಸಂಗತಿ ಹೆಂಗೆ ಹೇಳ ನೋಡು. ನೀನು ಸಿವಿಲ್ ಅಲ್ಲ ಕ್ರಿಮಿನಲ್ ಅಲ್ಲ, ನೀನು ಮುಳುಗಡೆ ವಕೀಲ ಅಂತ ನಾ ಹೇಳೀನಿ. ವಕೀಲರನ್ನ ತಯಾರು ಮಾಡೋ ಕಾಲೇಜ್ ಇಟ್ಕೊಂಡು ನನಗೆ ಬೇಕಾದಂಥ ಗೌರವಸ್ಥ ವಕೀಲರದಾರಿ ಊರಾಗ. ನೀನು ವೈಯಕ್ತಿಕ ಮಾತಾಡಿನ, ನಿನಗೊಬ್ಬಗ ಸಂಬಂಧ ಅದು, ಮತ್ತೊಬ್ಬರಿಗೆ ಮಗ್ಳು ಜೇನು ಬಳ್ರಿ ಇದ್ರಲ್ಲ ಅವ್ರಿಗೂ ಸಂಬಂಧ ಇಲ್ಲ ಅದು, ನಿನಗೊಬ್ಬಂಗ. ಧನ್ಯವಾದ ಎಲ್ಲರಿಗೂ. ಯಾರು ವೋಟ್ ಆಫ್ ಥ್ಯಾಂಕ್ಸ್ ಮಾಡಪ್ಪ. ಒಂದು ನಿಮಿಷ. ಏನು ಹೌದು, ಏನು ಸುಡ್ತೀನಿ ನೀನು? ಲಾ ಪಾಸ್ ಆದ್ರ ನಾ SSLC ಪಾಸ್ ಅಲ್ಲಲ್ಲ, ಎಲ್ಲಿ ನಾ ಏನಾರ ಪಾಸ್ ಆಗೋಲ್ಯಾಕ ಬಿಡುವಲ್ಯಾಕ ತಗೊಂಡು ಏನು ಮಾಡ್ತಾನವ? ಇವ ಲಾ ಕಾಲೇಜ್ ಪಾಸ್ ಆಗಿ ಏನು ಮಾಡೋಣಪ್ಪ? ಒಂದರ ಚಲೋ ಕೇಸ್ ಗೆದ್ದಾನ, ಹೌದಾ? ಒಂದು ಏನಪ್ಪ ಇಂಥದ್ದು ದೊಡ್ಡ ಕೆಲಸ ಇಂಥದ್ದು ಮಾಡಿ ನಾನು ತೋರಿಸು. LLB ಆಗಿ ಒಂದು ಬಹಳ ಮುಖ್ಯವಾದ ವಿಚಾರ, CA ಆಫೀಸು ಕಟ್ಟಡ ಉದ್ಘಾಟನೆ ಇತ್ತು, ಇವರು ಮುಖ್ಯ ಅತಿಥಿಗಳ ಉದ್ಘಾಟನೆ ಹೋಗಿದ್ರು. ಆ CA ಹುನಗುಂದ ತಾಲೂಕು ಈಗೂ ನಮ್ಮದು. ಹುನಗುಂದ ತಾಲೂಕು, ಹುನಗುಂದಾಗ ನಮ್ಮ ಹೊಲ ಮನೆ ಐತಿ, ಅಮರಾವತಿ ಒಳಗೆ ನಮ್ಮ ಹೊಲ ಮನೆ ಐತಿ. 100 ವರ್ಷದಿಂದ ನಾವಿಲ್ಲಿ ವ್ಯಾಪಾರ ಉದ್ಯೋಗ ಮಾಡ್ತೀವಿ. ಏನು ನಮ್ಮ ತಂದೆಯವ್ರಿಗೆ ಸಂಸ್ಥಾ ಸಲುವಾಗಿ ಪ್ರಾಣ ಕೊಟ್ರ, ಈ ಕೆಲಸಕ್ಕೆ ಹೋದಾಗ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರ ಅಲ್ಲ ವಿಜಯಮಣಿ. ಏನು ಪ್ರಜಾಪ್ರಭುತ್ವ ದೇಶ, ಯಾರು ಬೇಕಾದ್ರೂ ಎಲ್ಲೆಲ್ಲಿದ್ದಿರ್ಬೋದು. ಪ್ರಧಾನಮಂತ್ರಿಯವರು ವಾರಣಾಸಿ ನಿಂತಾರೆ ಅಲ್ಲ. ಇದು ಸಾಕಂತ ಅಂದ್ಕೊಂಡಿ. ಪಾಪ ನೀವು ಮುಂದೆ ಹೋಗಬೇಕು. ಮತ್ತು ನಾಳೆಗೆ ಸೂಟಿ ಎಲ್ಲರೂ. ಅಲ್ಲ, ಒಂದು ನಿಮಿಷ. ಅಲ್ಲ, ಆಗಸ್ಟ್ 15ರ 77ನೇ ಸ್ವಾತಂತ್ರ್ಯ ಉತ್ಸವದ ಶುಭಾಶಯ ನಿಮಗೆ ಹೇಳ್ತೇನೆ. ಎರಡನೇದ್ದು, ನಾಳೆಗೆ ಒಂದಿನ ರಜಾ, ನಾಡ್ದಿನ ರಾಮ ಬಂದ ಅಂದ್ರೆ ಅಚ್ಚಿ ನಾಡ್ದು ಮತ್ತೆ ನೀವು ಬರ್ತೀನಿ, ಸಹಕರಿಸ್ರಿ. ಧನ್ಯವಾದ ಹೇಳು.